ವೆಲ್ಕಮ್ ಫ್ರೆಂಡ್ಸ್. ಸಮಗ್ರ ಭೂಗೋಳಶಾಸ್ತ್ರ ಪ್ರಶ್ನೆ ಸರಣಿ 4ನೇ ಎಪಿಸೋಡ್ಗೆ ಸ್ವಾಗತ. ಅಗೇನ್ ಎಲ್ಲ ಪ್ರಶ್ನೆಗಳನ್ನು ಈ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕದಿಂದ ಆಯ್ಕೆ ಮಾಡಲಾಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕಗಳನ್ನ ಓದ್ಬೋದು. ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಈ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಸೊ ಉತ್ತರಾರ್ಧ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಋತುಮಾನಗಳು ತದ್ವಿರುದ್ಧವಾಗಿವೆ. ಸೊ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ, ಸೊ ಭೂಮಿ ಮೇಲಿರ್ತಕ್ಕಂಥ ಗೋಳಗಳಲ್ಲಿ ಏನಾಗುತ್ತೆ, ಯಾವತ್ತು ಇಲ್ಲಿ ಬೇಸಿಗೆ ಇದ್ರೆ ಇಲ್ಲಿ ಚಳಿಗಾಲ ಇರುತ್ತೆ. ಸೊ ಇದು ಸರಿಯಾಗಿರುತ್ತೆ. ನೆಕ್ಸ್ಟು, ಮಕರಾಯಣದಲ್ಲಿ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿರ್ತವೆ. ಏನಿದು ಮಕರಾಯಣ ಅಂತ ಬಂದಾಗ ಅಗೇನ್ ನೋಡಿ, ವಿಂಟರ್ ಸಾಲ್ಸ್ಟೈಸ್. ವಿಂಟರ್ ಸಾಲ್ಸ್ಟೈಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲೆ, ಮಕರ ಸಂಕ್ರಾಂತಿ ಮೇಲೆ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿದ್ದಾಗ ಅದನ್ನು ನಾವು ಮಕರಾಯಣ ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರೋದು ಕರ್ಕಾಟಕ ಸಂಕ್ರಾಂತಿ. ಕರ್ಕಾಟಕ ಸಂಕ್ರಾಂತಿ ಇದು ಉತ್ತರಾರ್ಧಗೋಳದಲ್ಲಿ. ಸೊ ಹಂಗಾಗಿ ಏನಾಗುತ್ತೆ, ಇದು ತಪ್ಪು ಆಪ್ಷನ್ ಆಗುತ್ತೆ. ಓಕೆ, ಅಂದ್ರೆ ಇನ್ ವಿಂಟರ್ ಸಾಲ್ಸ್ಟೈಸ್ ದ ಸನ್ರೈಸ್ ಆರ್ ವರ್ಟಿಕಲಿ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲಿರಲ್ಲ, ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲಿರುತ್ತೆ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ಕಟಕಾಯನದಲ್ಲಿ ಸೂರ್ಯನ ಕಿರಣಗಳು ಲಂಬವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲಿರುತ್ತವೆ. ನೋಡಿ, ಸಮ್ಮರ್ ಸಾಲ್ಸ್ಟೈಸ್ ಅಂತ ಬಂದಾಗ ಏನಾಗುತ್ತೆ, ಸನ್ರೈಸ್ ಜೂನ್ 21 ಏನಾಗುತ್ತೆ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲಿರೋದು. ಅವಾಗ ನಾವು ಸಮ್ಮರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರೋದು ಕ್ಯಾಪ್ರಿಕಾರ್ನ್ ಅಂದ್ರೆ ಮಕರ ಸಂಕ್ರಾಂತಿ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್, ಮೇಷ ಮತ್ತು ತುಲಾ ಸಂಕ್ರಾಂತಿ ಅಂದು ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಏನಿದು ಸ್ಪ್ರಿಂಗ್ ಅಂಡ್ ಆಟಮನ್ ಈಕ್ವಿನಾಕ್ಸ್ ಬಂದಾಗ ಏನಾಗುತ್ತೆ, ಡ್ಯೂರೇಷನ್ ಆಫ್ ದಿ ಡೇ ಅಂಡ್ ನೈಟ್ ಸೇಮ್. ಸೊ ಇದು ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಏನು, ಸನ್ರೈಸು ಈಕ್ವೇಟರ್ ಮೇಲೆ ಬೀಳುವಂಥದ್ದು ಮಾರ್ಚ್ 22, ಸೆಪ್ಟೆಂಬರ್ 22. ಆ ಮಾರ್ಚ್ 22 ಬಂದಾಗ ಅದನ್ನು ನಾವು ಮೇಷ ಸಂಕ್ರಾಂತಿ ಅಂತ ಕರಿತೀವಿ. ಸೆಪ್ಟೆಂಬರ್ 22 ಬಂದಾಗ ತುಲಾ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ ಸ್ಪ್ರಿಂಗ್ ಈಕ್ವಿನಾಕ್ಸ್ ಇಟ್ ಇಸ್ ಮಾರ್ಚ್ 22, ಆಟೋಮನ್ ಈಕ್ವಿನಾಕ್ಸ್ ಇಟ್ ಮೀನ್ಸ್ ಸೆಪ್ಟೆಂಬರ್ 22. ಸೊ ಆನ್ ದಿಸ್ ಡೇಸ್ ದ ಸನ್ರೈಸ್ ಫಾಲ್ ವರ್ಟಿಕಲಿ ಆನ್ ದಿ ಈಕ್ವೇಟರ್. ಸೊ ಹಂಗಾಗಿ ಏನಾಗುತ್ತೆ, ಹಗಲು ಮತ್ತು ರಾತ್ರಿ ಅವಧಿ ಬೋತ್ ಡೇ ಆ್ಯಂಡ್ ನೈಟ್ ಡ್ಯೂರೇಷನ್ ಏನಾಗುತ್ತೆ, 12 hours ಡೇ ಲೆಂತ್, 12 hours ನೈಟ್ ಲೆಂತ್. ಸೊ ಇಲ್ಲಿ ಯಾವುದು ತಪ್ಪಾಗಿವೆ ಅಂತ ಕೇಳ್ತಾ ಇರೋದು. ಸೊ 1, 2 ಮತ್ತು 3. ಓಕೆ, ಸೊ ಆಪ್ಷನ್ ಡಿ 1, 2 and 3 ಆರ್ ರಾಂಗ್. ಓನ್ಲಿ 4 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟು, ಭೂಮಿಯು ಭೌಮ್ಯಾಕಾರ ಜಿಯಾಯ್ಡ್ ಶೇಪ್ನಲ್ಲಿ ಇದೆ. ಇದಕ್ಕೆ ಕಾರಣವೇನು? ದ ರೀಸನ್ ಫಾರ್ ದಿ ಅರ್ತ್ಸ್ ಜಿಯಾಯ್ಡ್ ಶೇಪ್ ಅಂತ ಕೇಳ್ತಾ ಇರೋದು. ಅಗೇನ್ ಆಪ್ಷನ್ಸ್ ನೋಡೋದಾದ್ರೆ, ಸಮಭಾಜಕ ವೃತ್ತದ ಬಳಿ ಹೆಚ್ಚು ದೈನಂದಿನ ಚಲನೆ ವೇಗ, ಧ್ರುವ ಪ್ರದೇಶಗಳ ಬಳಿ ಚಪ್ಪಟೆಯಾಗಿರುವುದು, ಸೂರ್ಯನ ಸುತ್ತ ಇದರ ಪಥ ಅಂಡಾಕಾರವಾಗಿದೆ, ನಿರಂತರವಾದ ಸೌರಮಾರುತಗಳ ಬೀಸುವಿಕೆ. ಸೊ ಇಲ್ಲಿ ನೋಡೋದಾದ್ರೆ, ದ ಸ್ಪೀಡ್ ಮೋರ್ ರೊಟೇಷನ್ ನಿಯರ್ ದಿ ಈಕ್ವೇಟರ್, ಫ್ಲಾಟ್ನಿಂಗ್ ನಿಯರ್ ದಿ ಅರ್ತ್ ನಿಯರ್ ದಿ ಪೋಲ್ ರೀಜನ್ಸ್, ಇಟ್ಸ್ ಪಾತ್ ಅರೌಂಡ್ ದ ಸನ್ ಇಸ್ ಎಲಿಪ್ಟಿಕಲ್, ಅಗೇನ್ ಕಂಟಿನ್ಯೂಸ್ ಬ್ಲೋಯಿಂಗ್ ಆಫ್ ದಿ ಸೋಲಾರ್ ವಿಂಡ್ಸ್. ಸೊ ಅಗೇನ್ ನಾವು ಭೂಮಿಯ ಭೌಮ್ಯಾಕಾರ ಅಂತ ಕರಿತೀವಿ. ಅದು ನೋಡೋದಕ್ಕೆ ಆ್ಯಕ್ಚುಲಿ ಈ ಶೇಪಲ್ಲಿ ಕಾಣಿಸ್ಕೊಳ್ಳೋದು. ಅಂದರೆ ಭೂಮಿಯ ಮಧ್ಯಭಾಗದಿಂದ ತಗೊಂಡಾಗ ಈಕ್ವೇಟರ್ ಹತ್ರ ಬಂದಾಗ ಏನಾಗುತ್ತೆ, ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದೇ ಪೋಲ್ಸ್ ಹತ್ರ ಬಂದಾಗ ಡಿಸ್ಟೆನ್ಸು ತುಂಬ ಕಡಿಮೆ ಇದೆ. ಯಾಕೆ ಈ ಥರ ಅಂದರೆ, ಅಗೇನ್ ಭೂಮಿಯ ದೈನಂದಿನ ಚಲನ ವೇಗ ಏನಾಗುತ್ತೆ, ಈಕ್ವೇಟರ್ ಹತ್ರ ತುಂಬ ಜಾಸ್ತಿ ಇದೆ. ಎಷ್ಟು ಅಂದರೆ ಆಲ್ಮೋಸ್ಟು 1680 km/h. ಪ್ರತಿ ಗಂಟೆಗೆ ಏನಾಗುತ್ತೆ, 1680 km ಪ್ರತಿ ಗಂಟೆ ವೇಗದಲ್ಲಿ ಚಲಿಸ್ತಾ ಇದೆ. ಈ ಕಾರಣಕ್ಕೆ ಏನಾಗುತ್ತೆ, ಭೂಮಿ ಸಮಭಾಜಕ ವೃತ್ತದ ಬಳಿ ಏನಾಗುತ್ತೆ, ಉಬ್ಬಿರೋ ಥರ ಕಾಣಿಸ್ತಾ ಇದೆ. ಯಾಕೆ ಈ ಥರ ರೊಟೇಷನ್ ಸ್ಪೀಡ್ ಈಕ್ವೇಟರ್ ಹತ್ರ ಜಾಸ್ತಿ ಇದೆ ಅಂದರೆ, ಇಲ್ಲಿ ಲ್ಯಾಂಡ್ ಏರಿಯಾ ಜಾಸ್ತಿ ಇದೆ. ಲ್ಯಾಂಡ್ ಏರಿಯಾ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ರೊಟೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಈ ಶೇಪಲ್ಲಿ ಇರೋದು ತಿರುಗ್ತಾ ಇವಾಗ ಈ ಶೇಪಿಗೆ ಬಂದಿರೋವಂಥದ್ದು. ಸೊ ಹಂಗಾಗಿ ಏನಾಗುತ್ತೆ, ಧ್ರುವ ಪ್ರದೇಶಗಳ ಬಳಿ ಇದು ಪೂರ್ತಿ ಚಪ್ಪಟೆ ಆಗಿದೆ. ಈಕ್ವೇಟರ್ ಹತ್ರ ಬಂದಾಗ ಈ ಥರ ಬಲ್ಜ್ ಆಗಿದೆ. ಸೊ ಹಂಗಾಗಿ ನಾವು ಅದನ್ನು ಜಿಯಾಯ್ಡ್ ಶೇಪ್ ಅಂತ ಕರಿತಾ ಇರೋದು. ಅಗೇನ್ ಧ್ರುವ ಪ್ರದೇಶಗಳ ಬಳಿ ಚಪ್ಪಟೆ ಆಗಿರೋದು, ಇಲ್ಲಿ ಹೆಚ್ಚು ದೈನಂದಿನ ಚಲನ ವೇಗ. ಓಕೆ, ಸೊ ಮೋರ್ ಸ್ಪೀಡ್ ರೊಟೇಷನಲ್ ಸ್ಪೀಡ್ ಇರೋದು, ಜೊತೆಗೆ ಪೋಲಾರ್ ರೀಜನ್ಸ್ ಅಲ್ಲಿ ಫ್ಲಾಟ್ ಆಗಿರೋದು. ಸೊ ಇವೆರಡು ರೀಸನ್ಸ್ ಏನಾಗುತ್ತೆ ಅಂದರೆ 1 and 2 ಎರಡು ಆಪ್ಷನ್ಸ್ ಇರೋದಕ್ಕೆ ಏನಾಗುತ್ತೆ, ಅರ್ತ್ ಜಿಯಾಯ್ಡ್ ಶೇಪಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಬೈಜಿಕ ಸಮ್ಮಿಲನ ಪ್ರಕ್ರಿಯೆಗೆ ಮುಖ್ಯ ಇಂಧನ. ವಾಟ್ ಇಸ್ ದ ಮೇನ್ ಫ್ಯೂಯಲ್ ಫಾರ್ ದಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್? ಓಕೆ, ಸೊ ಅಗೇನ್ ಇದು ನಕ್ಷತ್ರಗಳಂತ ಬಂದಾಗ ಸ್ಟಾರ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ಹೈಡ್ರೋಜನ್ ಮತ್ತು ಹೀಲಿಯಂ ಜಾಸ್ತಿ ಇರುತ್ತೆ ಅಂತ ಗೊತ್ತು, ಹೌದಾ? ಅಗೇನ್ ಆಲ್ಮೋಸ್ಟ್ ಏನಾಗುತ್ತೆ, 91% ಹೈಡ್ರೋಜನ್ ಇದೆ, ಒಂದು 8% ಅಷ್ಟು ಹೀಲಿಯಂ ಇದೆ, 8.5% ಅಷ್ಟು, ಇನ್ನು ಒಂದು 0.5 to 2% ಅಷ್ಟು ಏನಾಗುತ್ತೆ, ಹೆವಿಯರ್ ಎಲಿಮೆಂಟ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ 2 ಹೈಡ್ರೋಜನ್ ಕಣಗಳು, ಓಕೆ, 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಏನಾಗುತ್ತೆ, ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಇಲ್ಲಿ ಹೀಲಿಯಂ ಆಗಿ ಬದಲಾಗೋದು. ಇದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹಂಗಾಗಿ ಜಲಜನಕ, ಓಕೆ, ಹೈಡ್ರೋಜನ್ ಏನಾಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಗೆ ಮೇನ್ ಫ್ಯೂಯಲ್. ಓಕೆ, ನೆಕ್ಸ್ಟ್, ಮಧ್ಯರಾತ್ರಿಯ ಸೂರ್ಯ ಎಂದರೆ ಇದರ ಅರ್ಥ. ವಾಟ್ ಡಸ್ ಇಟ್ ಮೀನ್ ಬೈ ದಿ ಮಿಡ್ ನೈಟ್ ಸನ್? ಅಗೇನ್ ನೋಡೋತರ, ಧ್ರುವ ಪ್ರದೇಶಗಳಲ್ಲಿ ಸೂರ್ಯ ಅತಿ ಹೆಚ್ಚು ಕಾಲ ಬೆಳಗುವುದು, ಧ್ರುವಗಳಲ್ಲಿ ಟೆಲಿಸ್ಕೋಪ್ ಮೂಲಕ ರಾತ್ರಿ ಸೂರ್ಯನನ್ನು ನೋಡುವುದು, ಅತಿ ಹೆಚ್ಚು ಪ್ರಕಾಶಮಾನವಾದ ಹುಣ್ಣಿಮೆ ಅಥವಾ ಯಾವುದೂ ಅಲ್ಲ. ಸೊ
ಸೊ ದ ಸನ್ಶೈನ್ ಫಾರ್ ದಿ ಲಾಂಗೆಸ್ಟ್ ಟೈಮ್ ಇನ್ ದಿ ಪೋಲಾರ್ ರೀಜನ್ಸ್, ಅಬ್ಸರ್ವಿಂಗ್ ದಿ ಸನ್ ಇನ್ ದಿ ಮಿಡ್ ನೈಟ್ ಥ್ರೂ ಟೆಲಿಸ್ಕೋಪ್ಸ್ ನಿಯರ್ ದಿ ಪೋಲಾರ್ ಏರಿಯಾಸ್, ದ ಬ್ರೈಟೆಸ್ಟ್ ಫುಲ್ ಮೂನ್ ಆರ್ ನನ್ ಆಫ್ ದಿ ಅಬವ್. ಅಗೇನ್ ಮಿಡ್ ನೈಟ್ ಸನ್ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಧ್ರುವ ಪ್ರದೇಶಗಳಲ್ಲಿ ಸೂರ್ಯ ಅತಿ ಹೆಚ್ಚು ಕಾಲ ಬೆಳಗೋದು. ಓಕೆ, ಸೊ ಇಲ್ಲೇನಾಗುತ್ತೆ, ಅಗೇನ್ ಭೂಮಿ ಈ ಥರ 23.5 ಡಿಗ್ರಿ ಟಿಲ್ಟ್ ಆಗಿರೋದು ಮತ್ತು ಇದು ವಾರ್ಷಿಕ ಚಲನೆ ಮಾಡ್ತಾ ಇರೋದು. ಈ ಎರಡು ಕಾರಣಗಳಲ್ಲಿ ಏನಾಗುತ್ತೆ, ಧ್ರುವ ಪ್ರದೇಶಗಳಲ್ಲಿ ಬಂದಾಗ ಸೂರ್ಯ ಮಧ್ಯರಾತ್ರಿ ಕೂಡ ಕಾಣಿಸ್ಕೊಳ್ತಾ ಇರ್ತಾನೆ. ಅದು ಮೇನ್ಲಿ ನಾರ್ವೆ ಅಂತ ದೇಶಗಳಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ಮಿಡ್ ನೈಟಲ್ಲಿ ಕೂಡ ಸನ್ ಕಾಣಿಸ್ಕೊಳ್ತಿರ್ತಾನೆ. ಸೊ ಹಂಗಾಗಿ ಇದು ಒಂದು. ಅಗೇನ್ ಟೆಲಿಸ್ಕೋಪಲ್ಲಿ ಸೂರ್ಯನ ನೋಡೋ ಅವಶ್ಯಕತೆ ಇಲ್ಲ, ಇದು ಕೂಡ ತಪ್ಪ ಆಪ್ಷನ್ ಆಗುತ್ತೆ. ಅತಿ ಹೆಚ್ಚು ಪ್ರಕಾಶಮಾನವಾದ ಹುಣ್ಣಿಮೆ, ಇದು ಕೂಡ ರಾಂಗ್ ಆಪ್ಷನ್. ಸೊ ಆಪ್ಷನ್ ಎ ಒಂದೇ ಕರೆಕ್ಟ್. ದ ಸನ್ ಶೈನ್ಸ್ ಇನ್ ದಿ ಲಾಂಗೆಸ್ಟ್ ಟೈಮ್ ಇನ್ ದ ಪೋಲಾರ್ ರೀಜನ್ಸ್. ಆ ಥರ ಬಂದಾಗ ಏನಾಗುತ್ತೆ, ಜೂನ್ 21 ಬಂದಾಗ ನಾರ್ತಲ್ಲಿ ನಾವು ಕಂಪ್ಲೀಟು 24 ಅವರ್ಸ್ ಡೇ ಲೆಂತ್ ನೋಡ್ಕೋಬೋದು. ಡಿಸೆಂಬರ್ 22 ಬಂದಾಗ ಏನಾಗುತ್ತೆ, ಸೌತ್ ಪೋಲಲ್ಲಿ ಕಂಪ್ಲೀಟ್ 24 ಅವರ್ಸ್ ಡೇ ಲೆಂತ್ ಕಾಣಿಸ್ಕೊಳುತ್ತೆ. ಸೊ ಇದನ್ನು ನಾವು ಮಿಡ್ ನೈಟ್ ಸನ್ ಅಂತ ಕರೆಯೋದು. ಓಕೆ ಓಕೆ ಸೊ ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ. ವಾಟ್ ಟೈಮ್ ಇಟ್ ಟೇಕ್ಸ್ ದಿ ಮೂನ್ ಲೈಟ್ ಟು ರೀಚ್ ದಿ ಅರ್ತ್. ಸೊ ಇದೇನಾಗುತ್ತೆ, ಆಪ್ಷನ್ಸ್ ನೋಡೋದಾದ್ರೆ 1.34 ಸೆಕೆಂಡ್ಸ್, 1.58 ಸೆಕೆಂಡ್ಸ್, 2.48 ಸೆಕೆಂಡ್ಸ್, 58 ಸೆಕೆಂಡ್ಸ್ ಇದೆ. ಸೊ ಇದರಲ್ಲಿ ನಮಗೆ ಗೊತ್ತು ಏನು, ಲೈಟು 1 ಸೆಕೆಂಡ್ಗೆ ಏನಾಗುತ್ತೆ 3 lakhs ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಭೂಮಿ ಮತ್ತು ಚಂದ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದಾಗ ಏನಾಗುತ್ತೆ 3.8 lakhs ಅಥವಾ 3,80,000 ಅಥವಾ ರಫ್ಲಿ 4 ಲಕ್ಷ ಕಿಲೋಮೀಟರ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಹಂಗಾಗಿ ಏನಾಗುತ್ತೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಆಗುತ್ತೆ. ಇನ್ನು ಉಳಿದಂಥ ಏನು 1 ಲಕ್ಷ ಕಿಲೋಮೀಟರ್ ದಾಟ್ಕೊಂಡು ಬರೋಷ್ಟೊತ್ತಿಗೆ ಏನಾಗುತ್ತೆ, ಅದು 34 ಸೆಕೆಂಡ್ಸ್ ಆಲ್ಮೋಸ್ಟ್ ಆಗುತ್ತೆ. ಸೊ ಹಂಗಾಗಿ ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳೋಕೆ ಆಲ್ಮೋಸ್ಟ್ 1.34 ಸೆಕೆಂಡ್ಸ್ ಅಷ್ಟು ಟೈಮ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ನ್ಯೂಟ್ರಾನ್ ನಕ್ಷತ್ರದಲ್ಲಿ ಕಂಡುಬರುವ ಧಾತು ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇಸ್ ಫೌಂಡ್ ಇನ್ ದಿ ನ್ಯೂಟ್ರಾನ್ ಸ್ಟಾರ್? ಫಸ್ಟ್ ಆಫ್ ಆಲ್ ಇದು ನ್ಯೂಟ್ರಾನ್ ನಕ್ಷತ್ರ ಅಂದ್ರೆ ಏನು ಅಂತ ಗೊತ್ತಾಗಬೇಕು, ಹೌದಾ? ಸೊ ಮೊದಲನೇದಾಗೇನು, ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ನಮಗೆ ಮೇನ್ ಫ್ಯೂಯಲ್ ಗೊತ್ತು, ಯಾವುದು? ಹೈಡ್ರೋಜನ್, ಹೌದಾ? ಈ ಹೈಡ್ರೋಜನ್ 2 ಕಣಗಳು ಸೇರ್ಕೊಂಡು ಏನಾಗುತ್ತೆ, ಹೀಲಿಯಂ ಆಗಿ ಬದಲಾಗುತ್ತೆ. ಇದು ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲ್ಲಿವರೆಗೂ ಈ ಹೈಡ್ರೋಜನ್ ಇರೋದು ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ, ಇದು ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟೆಡ್ ಲೈಫ್ ಸ್ಪ್ಯಾನ್ ಆಫ್ ಎ ಸ್ಟಾರ್ ಅಂತ ತಗೊಂಡಾಗ ಏನಾಗುತ್ತೆ, ಇದು 10 ಬಿಲಿಯನ್ ಇಯರ್ಸ್, 10 ಶತಕೋಟಿ ವರ್ಷಗಳಲ್ಲಿ ಏನಾಗುತ್ತೆ, ನಕ್ಷತ್ರದಲ್ಲಿರ್ತಕ್ಕಂಥ ಈ ಇಂಧನ ಏನಾಗುತ್ತೆ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅನ್ನೋದೇ ಇದು ನ್ಯೂಟ್ರಾನ್ ಸ್ಟಾರ್ ಅಂತ ಬರೋದು. ಇದರಲ್ಲಿ ಏನಾಗುತ್ತೆ, ಅಗೇನ್ ನೋಡಿ, ಹೈಡ್ರೋಜನ್ ಇರೋದು ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಈ ಹೀಲಿಯಂ ಇರೋದು ಏನಾಗುತ್ತೆ, ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪೂರ್ತಿ ಸುಟ್ಟುಬಿಟ್ಟು ಉರಿದು ಏನಾಗುತ್ತೆ, ಅದು ಸಣ್ಣ ನಕ್ಷತ್ರಗಳು ಬಂದಾಗ ಏನಾಗುತ್ತೆ, ವೈಟ್ ಡ್ವಾರ್ಫ್, ಶ್ವೇತ ಕುಬ್ಜವಾಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಆದರೆ ನ್ಯೂಟ್ರಾನ್ ನಕ್ಷತ್ರ ಅಂತ ಕರಿಬೇಕಾದ್ರೆ ಏನಾಗುತ್ತೆ, ಇದು ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರಬೇಕು. ಏನು ಚಂದ್ರಶೇಖರ್ ಲಿಮಿಟ್ ಅಂತ ಮಾತಾಡ್ತೀವಲ್ಲ, ಆ ಹಂತಕ್ಕೆ ಬಂದಾಗ. ಸೊ ಯಾವ ನಕ್ಷತ್ರ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರುತ್ತಲ್ಲ, ಆವಾಗ ಏನಾಗುತ್ತೆ, ಅದು ಎಕ್ಸ್ಪ್ಲೋರ್ಡ್ ಆದಮೇಲೆ ಒಂದು ನ್ಯೂಟ್ರಾನ್ ಸ್ಟಾರ್ ಆಗಿ ಬದಲಾಗ್ಬೋದು, ಇಲ್ಲ ಬ್ಲ್ಯಾಕ್ ಹೋಲ್ ಆಗಿ ಬದಲಾಗ್ಬೋದು. ಇವಾಗ ಏನಾಗುತ್ತೆ, ನ್ಯೂಟ್ರಾನ್ ಸ್ಟಾರ್ ಆಗಬೇಕು ಅಂದ್ರೆ ಏನಾಗುತ್ತೆ, ಅಗೇನ್ ಇಲ್ಲಿ ಸೈಕಲ್ ನೋಡ್ಕೋಬೇಕು. ಫಸ್ಟ್ ಏನು, ಹೈಯೆಸ್ಟ್ ಎಲಿಮೆಂಟ್ ಇರೋದು ಹೈಡ್ರೋಜನ್. ಈ ಹೈಡ್ರೋಜನ್ ಇರೋದು ಏನಾಗುತ್ತೆ, 2 ಸೇರ್ಕೊಂಡ್ಬಿಟ್ಟು ಹೀಲಿಯಂ ಆಗಿ ಬದಲಾಗ್ತಾ ಇರುತ್ತೆ. ಅದೇ ನ್ಯೂಟ್ರಾನ್ ಸ್ಟಾರ್ಸ್ ಅಂತ ಬಂದಾಗ ಏನಾಗುತ್ತೆ, ಇವು ನಕ್ಷತ್ರಗಳ ಗಾತ್ರ ತುಂಬ ದೊಡ್ಡದಾಗಿರೋದ್ರಿಂದ, ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಇವು ಫರ್ದರ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನ ಸಾಕಷ್ಟು ಕಂಟಿನ್ಯೂ ಮಾಡ್ತಾ ಹೋಗ್ತವೆ. ಸೊ ಹಂಗಾಗಿ ಏನಿರುತ್ತೆ, ಈ ಹೀಲಿಯಂ ಇರೋದು ಕೂಡ ಫರ್ದರ್ ಕಂಟಿನ್ಯೂಸ್ ಆಗಿ ಸೇರ್ಕೊಂಡ್ಬಿಟ್ಟು ಕಾರ್ಬನ್ ಆಗಿ ಬದಲಾಗ್ತಾ ಹೋಗುತ್ತೆ. ಮತ್ತೆ 2 ಕಾರ್ಬನ್ ಅಂಶಗಳು ಸೇರ್ಕೊಂಡು ಏನಾಗುತ್ತೆ, ಇವು ಆಕ್ಸಿಜನ್ ಆಗಿ ಬದಲಾಗ್ತಾ ಹೋಗುತ್ತೆ. ಮತ್ತೆ 2 ಆಕ್ಸಿಜನ್ ಕಣಗಳು ಸೇರ್ಕೊಂಡು ಏನಾಗುತ್ತೆ, ನೈಟ್ರೋಜನ್ ಆಗಿ ಬದಲಾಗ್ತಾ ಹೋಗುತ್ತೆ. 2 ನೈಟ್ರೋಜನ್ ಕಣಗಳು ಸೇರ್ಕೊಂಡು ಏನಾಗುತ್ತೆ, ಕೊನೆಗೆ ಅದು ಐರನ್ ಆಗಿ ಬದಲಾಗ್ತಾ ಹೋಗುತ್ತೆ. ಯಾವಾಗ ಐರನ್ ಹಂತಕ್ಕೆ ಬರುತ್ತಲ್ಲ, ಕಬ್ಬಿಣ ಅಂಶಕ್ಕೆ ಬಂದಾಗ ಏನಾಗುತ್ತೆ, ಆ ನಕ್ಷತ್ರಗಳಲ್ಲಿ ಮತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನು ಮುಂದ್ಗಡೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಬ್ಬಿಣ ಇದು ಅತ್ಯಂತ ಸ್ಟ್ರಾಂಗ್, ಅಂದರೆ ತುಂಬ ಗಟ್ಟಿಯಾದಂಥ ಧಾತು. ಹಾಗಾಗಿ ಏನಾಗುತ್ತೆ, ಇದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ಹಂತ ಬಂದಾಗ ಏನಾಗುತ್ತೆ, ಅದು ನಾವು ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಓಕೆ, ಸೊ ಹಂಗಾಗಿ ನಕ್ಷತ್ರಗಳಲ್ಲಿ ನ್ಯೂಟ್ರಾನ್ ನಕ್ಷತ್ರದಲ್ಲಿ ಕಂಡು ಬರ್ತಕ್ಕಂಥ ಧಾತು ಯಾವುದು ಅಂದರೆ ಅದು ಕಬ್ಬಿಣ. ಓಕೆ, ಸೊ ಐರನ್ ಅಂಶ ಇದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ, ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಆರ್ ಕರೆಕ್ಟ್? ಉತ್ತರಾರ್ಧಗೋಳದಲ್ಲಿ ಮಾರ್ಚ್ 21 ಏನಾಗುತ್ತೆ, ಹೆಚ್ಚು ಹಗಲಿನ ಅವಧಿ ಇರುತ್ತದೆ. ನೋಡಿ ಇಲ್ಲಿ ಮಾರ್ಚ್ 21 ಏನಾಗುತ್ತೆ, ಆ್ಯಕ್ಚುಲಿ ಸನ್ರೈಸು ಇದು ಈಕ್ವೇಟರ್ ಮೇಲೆ ವರ್ಟಿಕಲ್ ಇರೋದು. ಸೊ ಹಂಗಾಗಿ ಏನಾಗುತ್ತೆ, ಉತ್ತರಾರ್ಧಗೋಳದಲ್ಲಿ ಅಲ್ಲ, ದಕ್ಷಿಣಾರ್ಧಗೋಳದಲ್ಲಿ ಅಲ್ಲ, ಇಡೀ ಭೂಮಿ ತುಂಬ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತೆ. ಸೊ ಹಂಗಾಗಿ ಈ ಆಪ್ಷನ್ ರಾಂಗ್. ನೆಕ್ಸ್ಟ್ ನೋಡಿ, ಸೆಪ್ಟೆಂಬರ್ 22ರಂದು ದಕ್ಷಿಣಾರ್ಧಗೋಳದಲ್ಲಿ ಅತಿ ಕಡಿಮೆ ಹಗಲಿನ ಅವಧಿ ಇರುತ್ತದೆ. ಅಗೇನ್ ಇದು ಕೂಡ ರಾಂಗ್ ಆಗುತ್ತೆ. ಯಾಕೆ, ಮಾರ್ಚ್ 22 ಆದಮೇಲೆ ಮತ್ತೆ ಸನ್ರೈಸ್ ವರ್ಟಿಕಲಿ ಬೀಳೋದು ಈಕ್ವೇಟರ್ ಮೇಲೆ ಸೆಪ್ಟೆಂಬರ್ 22ಕ್ಕೆ. ಹಾಗೆ ಅವತ್ತು ಕೂಡ ಏನಾಗುತ್ತೆ, 12 ಗಂಟೆ ಹಗಲು 12 ಗಂಟೆ ರಾತ್ರಿನೇ ಇರುತ್ತೆ. ಸೊ ಹಂಗಾಗಿ ದಕ್ಷಿಣಾರ್ಧಗೋಳದಲ್ಲಿ ಏನೋ ಕಡಿಮೆ ಇರೋದಿಲ್ಲ. ನೆಕ್ಸ್ಟ್ ನೋಡಿ,
ಜೂನ್ 21ರಂದು ಇಡೀ ಭೂಮಿಯ ತುಂಬ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತದೆ. ಇದು ಕೂಡ ರಾಂಗ್ ಆಗುತ್ತೆ. ಯಾಕೆ? ಜೂನ್ 21ಕ್ಕೆ ಸನ್ರೈಸ್ ವರ್ಟಿಕಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಅಂದರೆ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರುತ್ತೆ. ಅಗೇನ್ ಭೂಮಿ ಏನಾಗುತ್ತೆ, ಇದು 23.5 ಡಿಗ್ರಿ ಟಿಲ್ಟ್ ಆಗಿರೋದ್ರಿಂದ ಉತ್ತರ ಗೋಳದಲ್ಲಿ ಇದು ತುಂಬ ಹಗಲಿನ ಅವಧಿ ಇರುತ್ತೆ. ಉತ್ತರ ಗೋಳದಲ್ಲಿ, ಅದರಲ್ಲೂ ಉತ್ತರ ಧ್ರುವದಲ್ಲಿ 24 ಗಂಟೆ ಹಗಲಿರುತ್ತೆ, ಮತ್ತು ದಕ್ಷಿಣ ಧ್ರುವ ಬಂದಾಗ ಅವತ್ತು ಸಂಪೂರ್ಣವಾಗಿ 24 ಗಂಟೆ ಕತ್ಲಿರುತ್ತೆ. ಸೊ ಹಂಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೆಪ್ಟೆಂಬರ್ 22ರಿಂದ 6 ತಿಂಗಳ ಕಾಲ ಉತ್ತರಾರ್ಧಗೋಳದಲ್ಲಿ ಹಗಲಿನ ಅವಧಿ ಕಡಿಮೆ ಆಗುತ್ತದೆ. ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಏನಿದು ಸೆಪ್ಟೆಂಬರ್ 22 ಅಂದರೆ ಅಗೇನ್ ಸೆಪ್ಟೆಂಬರ್ 22ಕ್ಕೆ ಸನ್ರೈಸ್ ವರ್ಟಿಕಲ್ ಈಕ್ವೇಟರ್ ಮೇಲೆ ಇರೋದ್ರಿಂದ ಏನಾಗುತ್ತೆ, ಇದು ದಕ್ಷಿಣಾಯನದ ಭಾಗವಾಗಿ ಏನಾಗುತ್ತೆ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 21 ಅಥವಾ 22ಕ್ಕೆ ಏನಾಗುತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲೆ ಇರುತ್ತೆ, ಮಕರ ಸಂಕ್ರಾಂತಿ ಮೇಲೆ. ಇವಾಗ ಏನಾಗುತ್ತೆ, ಇಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಹೆಚ್ಚು ಅಗಲವಧಿ ಇರುತ್ತೆ, ಉತ್ತರಾರ್ಧಗೋಳದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದು ಮತ್ತೆ ಡಿಸೆಂಬರಿಂದ ಜನವರಿ, ಫೆಬ್ರವರಿ, ಮಾರ್ಚ್ 22 ಅಂದರೆ 6 ತಿಂಗಳ ಅವಧಿ ಬರೋವರೆಗೆ ಏನಾಗುತ್ತೆ, ಉತ್ತರಾರ್ಧಗೋಳದಲ್ಲಿ ಸ್ವಲ್ಪ ಹಗಲಿನ ಅವಧಿ ಕಡಿಮೆ ಇರುತ್ತೆ. ಅದಕ್ಕೆ ನಮಗೆ ಚಳಿಗಾಲ ಕಾಣಿಸ್ಕೊಳ್ಳೋದು. ಓಕೆ, ಸೊ ಹಂಗಾಗಿ ಇದೊಂದು ಆಪ್ಷನ್ ಮಾತ್ರ ಸರಿಯಾಗಿದೆ. ದ ಡ್ಯೂರೇಷನ್ ಆಫ್ ದ ಡೇ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಗೋಸ್ ಆನ್ ಡಿಕ್ರೀಸಿಂಗ್ ಫಾರ್ ಅಬೌಟ್ 6 months ಫ್ರಮ್ ಸೆಪ್ಟೆಂಬರ್ 22. ಇದೊಂದೇ ಆಪ್ಷನ್ ಏನಾಗುತ್ತೆ ಕರೆಕ್ಟ್ ಆಗಿದೆ. ಇನ್ನು ಉಳಿದಂಥ 3 ಕೂಡ ರಾಂಗ್ ಆಗಿದೆ. ಸೊ ಇಲ್ಲಿ ಯಾವ ವಾಕ್ಯಗಳು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ, ಆಪ್ಷನ್ ಡಿ ಓನ್ಲಿ. ಓಕೆ, ಓನ್ಲಿ 4 ಇಸ್ ಕರೆಕ್ಟ್. ಓಕೆ, ಅಗೇನ್ ಇದೇ ಪ್ರಶ್ನೆದು ಮುಂದುವರಿದ ಭಾಗ ಅನ್ನೋ ಥರ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ. ಜೂನ್ 21, ಡಿಸೆಂಬರ್ 22, ಸೆಪ್ಟೆಂಬರ್ 22 ಮತ್ತು ಮಾರ್ಚ್ 21. ಜೂನ್ 21, ಡಿಸೆಂಬರ್ 22, ಸೆಪ್ಟೆಂಬರ್ 22, ಮಾರ್ಚ್ 21. ಅಗೇನ್ ಜೂನ್ 21 ಅಂತ ಬಂದಾಗ ಏನಾಗುತ್ತೆ, ಇದನ್ನು ನಾವು ಕಟಕಾಯನ ಅಂತ ಕರಿತೀವಿ, ಇದನ್ನು ಸಮ್ಮರ್ ಸಾಲ್ಸ್ಟೈಸ್ ಅಂತ ಕರೆಯೋದು. ಓಕೆ, ಡಿಸೆಂಬರ್ 22 ಬಂದಾಗ ಏನಾಗುತ್ತೆ, ಇದನ್ನು ನಾವು ಮಕರಾಯನ ಅಂತ ಕರಿತೀವಿ, ಇದನ್ನು ವಿಂಟರ್ ಸಾಲ್ಸ್ಟೈಸ್ ಅಂತ ಕರೆಯೋದು. ಸೆಪ್ಟೆಂಬರ್ 22 ಬಂದಾಗ ಇದು ತುಲಾ ಸಂಕ್ರಾಂತಿ ಆಗುತ್ತೆ. ಮಾರ್ಚ್ 21 ಬಂದಾಗ ಮೇಷ ಸಂಕ್ರಾಂತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಅಂತ ನೋಡೋದಾದರೆ ಹಾಗೆ ನೋಡಿ, ಜೂನ್ 21ಕ್ಕೆ 1D ಇದೆ, 2ಗೆ C ಇದೆ, 3ಗೆ B ಇದೆ, 4A. ಸೊ DC BA ಆಪ್ಷನ್ ಎ ಇದಕ್ಕೆ ಸರಿಯಾದ ಆಪ್ಷನ್ಸ್ ಆಗುತ್ತೆ. ಓಕೆ ಓಕೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲು ಕಾರಣ. ಓಕೆ, ವಾಟ್ ಇಸ್ ದ ರೀಸನ್ ಫಾರ್ ದಿ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ಆನ್ ದಿ ಜೂನ್ 21st? ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ, ಆ ದಿನ ಭೂಮಿಯ ತುಂಬ ಹಗಲಿನ ಅವಧಿ ಹೆಚ್ಚಿರುತ್ತದೆ, ಇದು ರಾಂಗ್ ಆಪ್ಷನ್ಸ್ ಆಗುತ್ತೆ. ಆ ದಿನ ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿರುತ್ತೆ, ಆ ಥರ ಏನಿಲ್ಲ. ನೆಕ್ಸ್ಟ್, ಆ ದಿನ ಸೂರ್ಯನ ಕಿರಣಗಳು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿರ್ತವೆ, ಇದು ಓಕೆ. ಆ ದಿನ ಸೂರ್ಯನು ವಿಶೇಷ ಕಿರಣಗಳನ್ನು ಹೊರ ಹಾಕುತ್ತಾನೆ. ಓಕೆ, ಇದು ಕೂಡ ರಾಂಗ್ ಆಗುತ್ತೆ. ಏನಿದು ಯೋಗ ದಿನಾಚರಣೆ ಅಂತ ಬಂದಾಗ ಅಗೇನ್ ನೋಡಿ, ಇವಾಗ ಡಿಸ್ಕಷನ್ ಮಾಡಿರ್ತಾರೆ ಏನಾಗುತ್ತೆ, ಈಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕ್ಯಾಪ್ರಿಕಾರ್ನ್ ಅಂದರೆ ಇದು ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಜೂನ್ 21ಕ್ಕೆ ಏನಾಗುತ್ತೆ, ಸೂರ್ಯನ ಕಿರಣಗಳು ನಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರೋದ್ರಿಂದ ಏನಾಗುತ್ತೆ, ಅಗೇನ್ ಇದು ನಮ್ಮ ದೇಶದ ಮಧ್ಯದ ಮೂಲಕ ಹಾದು ಹೋಗುತ್ತೆ, ಹೌದಾ? ಸೊ ಹಾಗಾಗಿ ಏನಾಗುತ್ತೆ, ನಾವು ಐತಿಹಾಸಿಕವಾಗಿ ನಮ್ಮ ಹಿಂದಿನ ತಗೊಂಡಾಗ ಏನಾಗುತ್ತೆ, ಯೋಗ ಅನ್ನೋದು ಒಂದು ನಮಗೆ ಸಾಂಪ್ರದಾಯಿಕ ಒಲಿದು ಬಂದಿರತಕ್ಕಂಥ ಕಲೆ. ಅಂದರೆ ಯೋಗ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕವಾಗಿ ನಾವು ಬಲಶಾಲಿ ಆಗಿರ್ಬೋದು, ಅದರಲ್ಲೂ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ಸೂರ್ಯ ನಮಸ್ಕಾರ ಮಾಡೋದು ಯೋಗದಲ್ಲಿ ಒಂದು ಭಾಗ ಆಗಿರೋದ್ರಿಂದ ಅವತ್ತು ಸೂರ್ಯನಿಂದ ಹೆಚ್ಚು ಅಂದರೆ ಪ್ರತಿ ದಿವಸ ನಾವು ಸೂರ್ಯನಿಂದ ಹೆಚ್ಚು ಶಕ್ತಿಯನ್ನು ಪಡಿತೇವೆ. ಆಮೇಲೆ ಜೂನ್ 21ಕ್ಕೆ ಸೂರ್ಯನ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ನೇರವಾಗಿ ಬಂದಿರೋದ್ರಿಂದ ಅದನ್ನು ನಾವು ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ಹಂಗಾಗಿ ಇಲ್ಲಿ ಆನ್ ದ ಸನ್ರೈಸ್ ವಿಲ್ ಫಾಲ್ ಡೈರೆಕ್ಟ್ಲಿ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದು ಇದಕ್ಕೆ ಸರಿಯಾದ ಆಪ್ಷನ್. ಓಕೆ, ಹಂಗಾಗಿ ನಾವು ನಮ್ಮ ಭಾರತ ಸರ್ಕಾರದಿಂದ ನಾವು ವಿಶ್ವಸಂಸ್ಥೆಗೆ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ಕ್ಕೆ ಮಾಡಬೇಕು ಅಂತ. ಓಕೆ, ಹಾಗೆ ನಾವು ಉಷ್ಣವಲಯದಲ್ಲಿ ಇರೋದ್ರಿಂದ ಏನಾಗುತ್ತೆ, ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ನಾವಿವಾಗ ಸೌರಶಕ್ತಿಯನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕು ಅಂತ. ಅಂದರೆ ಇವಾಗ ಕಲ್ಲಿದ್ದಲು ಬಳಕೆ ಮಾಡಿಬಿಟ್ಟು ಸೌರಶಕ್ತಿ ಉಷ್ಣ ಶಕ್ತಿಯನ್ನು ಉತ್ಪಾದನೆ ಮಾಡ್ತಿದ್ವಿ. ಆ ಕಲ್ಲಿದ್ದಲು ಬಳಕೆ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ದೇಶದ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗೋದ್ರಿಂದ ಸೊ ಸೌರಶಕ್ತಿಯನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತ ದೇಶದ ನೇತೃತ್ವದಿಂದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಮಾಡ್ಕೊಂಡಿದ್ವಿ. ಅಂದರೆ ಇದ್ರ ಮೂಲಕ ಏನಾಗ್ತಿದೆ, ಯಾವ ದೇಶಗಳ ಮೂಲಕ ಇದು ಹಾದು ಹೋಗ್ತಿದೆಯಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರ್ಬೋದು, ಕ್ಯಾಪ್ರಿಕಾರ್ನ್ ಇರ್ಬೋದು, ಆ ದೇಶಗಳೆಲ್ಲ ಸೌರಶಕ್ತಿಯನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಮುಂದಾಳತ್ವ ವಹಿಸಿಕೊಂಡಿರೋದು ನಮ್ಮ ಭಾರತ. ಓಕೆ, ಸೊ ಅದನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರೆಯಲಾಗುತ್ತೆ. ಓಕೆ, ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ರಷ್ಯಾ ದೇಶವನ್ನು ಪ್ರಪಂಚದ ಸೂರ್ಯೋದಯ ನಾಡು ಎನ್ನುವರು, ಅರುಣಾಚಲ ಪ್ರದೇಶವನ್ನು ಭಾರತದ ಸೂರ್ಯೋದಯ ನಾಡು ಎನ್ನುವರು, ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯ ನಾಡು ಎನ್ನುವರು. ಓಕೆ, ಸೊ ರಷ್ಯಾ ಇಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ಸನ್ರೈಸ್, Arunachal Pradesh is known as the land of sunrise in India. Again, Norway is known as the land of midnight sun.
ಈ 3 ಆಪ್ಷನ್ಸ್ ಅಲ್ಲಿ ನೋಡಿದಾಗ ಸರಿಯಾಗಿವೆ ಅಂತ ಕೇಳ್ತಾ ಇರೋದು, ಯಾವುದು ಸರಿ? ಸೊ ಆಪ್ಷನ್ 2 ಮತ್ತು 3 ಸರಿಯಾಗಿದೆ, ಆಪ್ಷನ್ 1 ರಾಂಗ್ ಆಗುತ್ತೆ. ಯಾಕೆ ರಷ್ಯಾ ದೇಶವನ್ನು ನಾವು ಪ್ರಪಂಚದ ಸೂರ್ಯೋದಯ ನಾಡು ಅಂತ ಕರೆಯಲ್ಲ, ಆಕ್ಚುಲಿ ಆ ಥರ ಕರೆಯೋದು ಜಪಾನ್ ದೇಶವನ್ನು. ಓಕೆ, ಜಪಾನ್ ದೇಶ ಪೂರ್ವಗೋಳದಲ್ಲಿ ತುಂಬ ಪೂರ್ವ ಭಾಗದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಫಸ್ಟ್ ಸನ್ರೈಸ್ ಆಗೋದು ಪೂರ್ವಗೋಳದಲ್ಲಿ ಜಪಾನ್ ದೇಶಕ್ಕೆ. ಸೊ ಹಂಗಾಗಿ ನಾವು ಜಪಾನ್ ದೇಶವನ್ನು ಸೂರ್ಯೋದಯ ನಾಡು ಅಂತ ಕರಿತೀವಿ, ರಷ್ಯಾ ಅಲ್ಲ. ಅಗೇನ್ ಅರುಣಾಚಲ ಪ್ರದೇಶವನ್ನು ಭಾರತದಲ್ಲಿ ಕರೆಯೋದು ನಿಜ, ಯಾಕೆಂದರೆ ಅಗೇನ್ ಅದು ಪೂರ್ತಿ ಪೂರ್ವ ಭಾಗದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದಕ್ಕೆ ಹೆಸರು ಬಂದಿರೋದು ಆ ಥರ ಅರುಣಾಚಲ ಪ್ರದೇಶ ಅಂದರೆ ಅರುಣ ಅಂದರೆ ಸೂರ್ಯ ಅಂತ, ಅಚಲ ಅಂದರೆ ನೆಲೆಸಿರೋದು ಅಂತ ಅಥವಾ ಉಗಮ ಆಗೋದು ಅಂತ. ಸೊ ಆ ಥರ ಬಂದಾಗ ಭಾರತದಲ್ಲಿ ಫಸ್ಟ್ ಸೂರ್ಯೋದಯ ಕಾಣಿಸ್ಕೊಳ್ಳೋದು ನಮಗೆ ಅರುಣಾಚಲ ಪ್ರದೇಶದಲ್ಲಿ. ಅದರಲ್ಲೂ ಪ್ರಮುಖವಾಗಿ 2 ಗ್ರಾಮಗಳಿದೆ, ಯಾವುದು? ವಿಜಯ ಬಸ್ತಿ ಮತ್ತು ದಾಂಗ್ ಬಸ್ತಿ ಅಂತ. ಓಕೆ, ವಿಜಯ ಬಸ್ತಿ ಮತ್ತು ದಾಂಗ್ ಬಸ್ತಿ ಈ 2 ಗ್ರಾಮಗಳೇನಾಗುತ್ತೆ ಫಸ್ಟ್ ನಮಗೆ ಸೂರ್ಯೋದಯ ಕಾಣಿಸ್ಕೊಡೋದು. ಓಕೆ, ಸೊ ಇದು ಸರಿ. ಹಾಗೆ ನಾರ್ವೆ ದೇಶವನ್ನು ನಾವು ಮಧ್ಯರಾತ್ರಿ ಸೂರ್ಯೋದಯ ನಾಡು ಅಂತ ಕರಿತೀವಿ. ಅಗೇನ್ ಯಾಕೆ ಅಂದರೆ ಅದು ಉತ್ತರಗೋಳದಲ್ಲಿ ಜನವಸತಿ ಇರುವಂಥದ್ದು, ಜೊತೆಗೆ ಆ ಸೂರ್ಯನ ಕಿರಣಗಳು ಅದು ಯಾವುದು ಆರ್ಕ್ಟಿಕ್ ಸರ್ಕಲ್ ಕಾಣಿಸ್ಕೊಳ್ಳುತ್ತಲ್ಲ, ಈ ಭಾಗದಲ್ಲಿ ಏನಾಗುತ್ತೆ ಸೂರ್ಯ ಮಧ್ಯರಾತ್ರಿ ಕೂಡ ಕಾಣಿಸ್ಕೊಳ್ತಿರ್ತಾನೆ, ಅಂದರೆ ಈ ಥರ ಮೂವ್ಮೆಂಟ್ ಆಗೋದು ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾರ್ವೆ ದೇಶವನ್ನು ನಾವು ಮಧ್ಯರಾತ್ರಿ ಸೂರ್ಯನಾಡು ಅಂತ ಕರಿತೀವಿ. ನಾರ್ವೆ ಇಸ್ ನೋನ್ ಆಸ್ ದಿ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್. ಸೊ ಇಲ್ಲಿ ಕರೆಕ್ಟ್ ಆಗಿರೋದು ಓನ್ಲಿ 2 and 3 ಅಷ್ಟೇ. ಓಕೆ, ಓತ್ 2 and 3 ಆರ್ ಕರೆಕ್ಟ್, ಫಸ್ಟ್ ಅಟೆಂಪ್ಟ್ ಈಸ್ ರಾಂಗ್. ನೆಕ್ಸ್ಟ್, ಈ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ನೋಡಿ, ಡಿಸೆಂಬರ್ 22ರಂದು ಸೂರ್ಯ ಈಶಾನ್ಯ ದಿಕ್ಕಿನಲ್ಲಿ ಉದಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಜೂನ್ 22ರಂದು ಸೂರ್ಯ ಆಗ್ನೇಯ ದಿಕ್ಕಿನಲ್ಲಿ ಉದಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಸೊ ಇಲ್ಲಿ ಮ್ಯಾಪ್ ಬೇಸ್ ಮೇಲೆ ನೋಡೋದಾದರೆ ಅಗೇನ್ ನೋಡಿ, ಸೊ ಇದು ಕರ್ಕಟಕ ಸಂಕ್ರಾಂತಿ, ಇದು ಮಕರ ಸಂಕ್ರಾಂತಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಸೊ ಇಲ್ಲೇನು ಹೇಳ್ತಿದ್ದೀವಿ? ಡಿಸೆಂಬರ್ 22ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿರ್ತವೆ, ಹೌದಾ? ಸೊ ಇದು ಅಗೇನ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ತಗೊಂಡಾಗ ಈ ಭಾಗ ನಾವು ಈಶಾನ್ಯ ಅಂತ ಕರಿತೀವಿ, ಇದು ಆಗ್ನೇಯ, ಇದು ನೈಋತ್ಯ, ಈ ಭಾಗ ವಾಯುವ್ಯ ಭಾಗ. ಓಕೆ, ಸೊ ಇಲ್ಲಿ ಡಿಸೆಂಬರ್ 22ಕ್ಕೆ ಸೂರ್ಯ ಈಶಾನ್ಯ ದಿಕ್ಕಲ್ಲಿಲ್ಲ, ಇದು ಆಗೋದು ಆ್ಯಕ್ಚುಲಿ ಆಗ್ನೇಯ ದಿಕ್ಕಿನಲ್ಲಿ ಉದಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಸೂರ್ಯಾಸ್ತ ಆಗೋದು. ಸೊ ಹಂಗಾಗಿ ಏನಾಗುತ್ತೆ ಇಲ್ಲಿ ಆಪ್ಷನ್ ರಾಂಗ್ ಆಗಿದೆ, ಈಶಾನ್ಯ ದಿಕ್ಕಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಜೂನ್ 22ರಂದು ಸೂರ್ಯ ಆಗ್ನೇಯ ದಿಕ್ಕಿನಲ್ಲಿ ಉದಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಸೊ ಜೂನ್ 22ಕ್ಕೆ ಏನಾಗುತ್ತೆ ಸೂರ್ಯನ ಕಿರಣಗಳು ಕರ್ಕಟಕ ಸಂಕ್ರಾಂತಿ, ಹೌದಾ? ಇಲ್ಲಿರುತ್ತೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ನೋಡಿ, ಏನು ಹೇಳ್ತಿದ್ದಾರೆ? ಆಗ್ನೇಯ ದಿಕ್ಕಿನಲ್ಲಿ ಉದಯ ಆಗುತ್ತೆ, ಆಗ್ನೇಯ ದಿಕ್ಕಿದಾಗುತ್ತೆ, ಬಟ್ ಆ್ಯಕ್ಚುಲಿ ಇರೋದು ಈಶಾನ್ಯದಲ್ಲಿ. ಸೊ ಹಂಗಾಗಿ ಏನಾಗುತ್ತೆ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಈಶಾನ್ಯದಲ್ಲಿ ಉದಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ. ಓಕೆ, ಸೊ ಯಾವ ವಾಕ್ಯಗಳು ತಪ್ಪಾಗಿವೆ? 2 ಕೂಡ ತಪ್ಪಾಗಿದೆ. ಓಕೆ, ಸೊ ಬೋತ್ 1 and 2 are wrong. On December 22nd, sun rises in the northeast direction and sets in the northwest direction. So actually ಇದೇನಾಗುತ್ತೆ ಡಿಸೆಂಬರ್ 22nd ಅಲ್ಲಿ sun rises in the southeast, sets in the southwest. Again June 22nd ಏನಾಗುತ್ತೆ sun rises in the northeast and sets in the northwest. So ಹಂಗಾಗಿ ಆಪ್ಷನ್ಸ್ both 1 and 2 are wrong. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಚಂದ್ರನ ಶೇಕಡ ಎಷ್ಟು ಭಾಗ ಏನಾಗುತ್ತೆ ನಮಗೆ ಎಂದಿಗೂ ಕಾಣುವುದಿಲ್ಲ? ವಾಟ್ ಪರ್ಸೆಂಟ್ ಆಫ್ ದ ಮೂನ್ ವಿ ವಿಲ್ ನೆವರ್ ಸಿ? ಸೊ ಇದರಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ನೋಡಿ, 59% ಇದೆ, 41, 53, 60%. ಸೊ ಇಲ್ಲಿ ಯಾಕೆ ಚಂದ್ರನ ಒಂದು ಭಾಗ ಅಥವಾ ಎಷ್ಟು ಭಾಗ ನಮಗೆ ಕಾಣುತ್ತಂದ್ರೆ, ಅಗೇನ್ ರಫ್ಲಿ ನೋಡೋದಾದ್ರೆ ಭೂಮಿ ಮತ್ತು ಚಂದ್ರ ಮಧ್ಯೆ ಇರತಕ್ಕಂಥ ಆವರೇಜ್ ಡಿಸ್ಟೆನ್ಸ್ ನಾವು 4 lakhs kilometers ಅಂತ ಹೇಳ್ತೀವಿ. ಅಗೇನ್ ಅದು ಕೂಡ ಭೂಮಿ ಹೆಂಗೆ ದೈನಂದಿನ ಚಲನೆ ವಾರ್ಷಿಕ ಚಲನೆ ಹೊಂದಿದೆಯಲ್ಲ, ಅದೇ ಥರ ಚಂದ್ರ ಕೂಡ ಏನಾಗುತ್ತೆ ದೈನಂದಿನ ಚಲನೆ ವಾರ್ಷಿಕ ಚಲನೆ 2 ಇದೆ. ಓಕೆ, ಸೊ ಬಟ್ ಅದು ರಫ್ಲಿ ಏನಾಗುತ್ತೆ ನೋಡಿ, ಎರಡರದ್ದು ವ್ಯತ್ಯಾಸ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಅಂದರೆ ಸೂರ್ಯ ಚಂದ್ರ ದೈನಂದಿನ ಚಲನೆ ಕೂಡ 27.7 ದಿವಸದಲ್ಲಿ ಮುಗಿಸುತ್ತೆ. ವಾರ್ಷಿಕ ಚಲನೆ ಅಂದರೆ ಭೂಮಿ ಸುತ್ತ ಚಂದ್ರನ ಚಲನೆ ಕೂಡ ಏನಾಗುತ್ತೆ ಈಕ್ವಲ್ ಡ್ಯೂರೇಷನಲ್ಲಿದೆ. ಸೊ ಇದು ನಾವು ಟೈಡಲ್ ಲಾಕಿಂಗ್ ಅಂತ ಕರಿತೀವಿ. ಓಕೆ, ಟೈಡಲ್ ಲಾಕಿಂಗ್ ಸಿಚುವೇಶನ್. ಸೊ ಈ ಕಾರಣಕ್ಕೆ ಏನಾಗುತ್ತೆ ಚಂದ್ರನ ಒಂದು ಭಾಗ ಮಾತ್ರ ನಮಗೆ ಕಾಣಿಸ್ತಿರೋದು. ಯಾವ್ದು ಇವಾಗ ಉತ್ತರ ಭಾಗ ಮಾತ್ರ ಕಾಣಿಸ್ತಿದೆ, ದಕ್ಷಿಣ ಭಾಗ ಕಾಣಿಸ್ತಾನೆ ಇಲ್ಲ. ಅಗೇನ್ ಭೂಮಿಯಿಂದ ನೋಡಿದಾಗ ಏನಾಗುತ್ತೆ ಚಂದ್ರಂದು ಕೇವಲ ಯಾವತ್ತು ನಮಗೆ ಕಾಣಿಸ್ದೇ ಇರೋದು 41% ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ರಫ್ಲಿ ಯಾವಾಗಲೂ ಕಾಣಿಸ್ಕೊಳ್ಳೋದು 50 to 53% ಇರುತ್ತೆ. ಅದರಲ್ಲೂ ಹುಣ್ಣಿಮೆ ದಿವಸ ಮತ್ತೆ ಭೂಮಿ ಮತ್ತೆ ಚಂದ್ರನ ಮಧ್ಯೆ ಅಂತರ ಕಡಿಮೆ ಇದ್ದಾಗ ಅವಾಗ ಏನಾಗುತ್ತೆ ಆಲ್ಮೋಸ್ಟ್ 60%ವರೆಗೂ ಕಾಣಿಸ್ಕೊಳ್ಳುತ್ತೆ, ಇಲ್ಲ ಅಥವಾ 59%ವರೆಗೂ ಕಾಣಿಸ್ಕೊಳ್ಳುತ್ತೆ. ಇನ್ನು ಉಳಿದಂಥ 41% ನಮಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ಓಕೆ, ಸೊ ಇದು 41% ವಿ ವಿಲ್ ನೆವರ್ ಸಿ. ಅಗೇನ್ ಇವಾಗ ಚಂದ್ರಯಾನ 3 ಮಾಡಿರೋದ್ರಿಂದ ಏನಾಗ್ತಿದೆ ನಮಗೆ ಯಾವತ್ತೂ ಚಂದ್ರನ ಉತ್ತರ ಭಾಗ ಮಾತ್ರ ಕಾಣಿಸ್ತಾ ಇದೆ. ಓಕೆ, ದಕ್ಷಿಣ ಭಾಗ ಯಾವತ್ತೂ ಕಾಣಿಸ್ತಿಲ್ಲ. ಯಾಕೆಂದರೆ ಇದೇ ಸಿಚುವೇಶನ್ಗೆ ಟೈಡಲ್ ಲಾಕಿಂಗ್ಗೆ.
ಅದು ದೈನಂದಿನ ಚಲನೆ ವಾರ್ಷಿಕ ಚಲನೆ ಎರಡು ಸಮಾನಾಗಿರೋದು ಏನಾಗುತ್ತೆ, ಚಂದ್ರನ ಒಂದು ಭಾಗ ಉತ್ತರ ಭಾಗ ಮಾತ್ರ ನಮಗೆ ಯಾವತ್ತೂ ಕಾಣಿಸ್ತಾ ಇರುತ್ತೆ, ದಕ್ಷಿಣ ಭಾಗ ಕಾಣಿಸ್ತಾ ಇಲ್ಲ. ಆ ದಕ್ಷಿಣ ಭಾಗಕ್ಕೋಸ್ಕರನೇ ನಾವಿವಾಗ ಚಂದ್ರಯಾನ 3 ಯಶಸ್ವಿಯಾಗಿ ಮಾಡಿರೋದು. ಸೊ ಮುಂದಿನ ಪ್ರಶ್ನೆ, ಭೂಮಿ ಮತ್ತೆ ಚಂದ್ರನ ನಡುವೆ ಸರಾಸರಿ ಅಂತರ. ವಾಟ್ ಈಸ್ ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ಮೂನ್? ಸೊ ಇಲ್ಲಿ ನೋಡೋದಾದ್ರೆ ಅಗೇನ್ ಆಪ್ಷನ್ಸ್ ಅಲ್ಲಿ 4 lakhs ಇದೆ, 5,76,000 ಇದೆ, 1,65,000 ಇದೆ, 8,77,000 ಇದೆ. ಸೊ ಸರಿಯಾದ ಆಪ್ಷನ್ ಅಂತ ಬಂದಾಗ ಏನಾಗುತ್ತೆ, ಇದು 4 lakhs ಇಸ್ ದ ಆವರೇಜ್ ಡಿಸ್ಟೆನ್ಸ್. ಸೊ ಅಗೇನ್ ಇಲ್ಲಿ ನೋಡೋದಾದ್ರೆ ನೋಡಿ, ಸೊ ಇಲ್ಲಿ ಅರ್ತ್ ಅಂತ ಬರುತ್ತೆ, ಇಲ್ಲಿ ಮೂನ್ ಚಂದ್ರ. ಅಗೇನ್ ಏನಾಗುತ್ತೆ, ಈ ಆವರೇಜ್ ಡಿಸ್ಟೆನ್ಸ್ ಕೂಡ 4 ಲಕ್ಷ ಯಾವತ್ತು ಸ್ಥಿರವಾಗಿರೋದಿಲ್ಲ. ಅಂದರೆ ಇದು 3,84,000 ಕೂಡ ಬರ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಆಗಿ 4,10,000 ಕೂಡ ಬರ್ಬೋದು. ಯಾಕೆಂದರೆ ಅಗೇನ್ ಭೂಮಿ ಹೆಂಗೆ ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಚಲಿಸ್ತಾ ಇದೆಯಲ್ಲ, ಅದೇ ಥರ ಚಂದ್ರ ಕೂಡ ಏನಾಗ್ತಿದೆ ಭೂಮಿ ಸುತ್ತ ಅಂಡಾಕಾರ ಪಥದಲ್ಲಿ ಚಲಿಸ್ತಾ ಇರೋದು. ಸೊ ಹಂಗಾಗಿ ಏನಾಗುತ್ತೆ, ಇದು ಡಿಸ್ಟೆನ್ಸ್ ಕೆಲವೊಂದ್ಸಲ ಹತ್ರನೂ ಇರ್ಬೋದು, ಕೆಲವೊಂದ್ಸಲ ಜಾಸ್ತಿನೂ ಆಗ್ಬೋದು. ಬಟ್ ಆವರೇಜ್ ನಾವು ತಗೊಳ್ಳೋದು 4 lakhs ಕಿಲೋಮೀಟರ್ಸ್. ಓಕೆ, ಸೊ ಯಾವಾಗ ಅಗೇನ್ ಭೂಮಿ ಮತ್ತು ಚಂದ್ರ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ನಾವು ಅದನ್ನು ಚಂದ್ರನ ನೀಚ ಸ್ಥಾನ ಅಂತ ತಗೊತೀವಿ. ನೀಚ ಅಂದರೆ ತುಂಬ ಹತ್ತಿರದಲ್ಲಿದ್ದಾನಂತ. ಅದೇ ದೂರ ಇದ್ದಾಗ ಏನಾಗುತ್ತೆ, ಅದನ್ನು ಚಂದ್ರನ ಉಚ್ಚ ಸ್ಥಾನ ಅಂತ ಕರಿತೀವಿ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಬಂದಾಗ ಏನಾಗುತ್ತೆ, ಇದು ಉಚ್ಚ ಸ್ಥಾನ ಬಂದಾಗ ನೀಚ ಸ್ಥಾನ ಬಂದಾಗ ಏನಾಗುತ್ತೆ, ಇದು ಪೆರಿಜಿ ಅಂತ ಕರಿತೀವಿ. ಪೆರಿಜಿ, ಇದು ಅಪೋಜಿ. ಅಪೋ ಅಂದರೆ ತುಂಬ ದೂರ ಅಂತ, ಪೆರಿ ಅಂದರೆ ನಿಯರ್ ಅಂತ. ಯಾವುದಕ್ಕೆ? ಭೂಮಿಗೆ. ಓಕೆ, ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ಜಿ ಅಂತ ಪದ ಬಳಸೋದು. ಓಕೆ, ಸೊ ಇದು 4 lakhs ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಗ್ರೀನ್ವಿಚ್ ಪ್ರಧಾನ ರೇಖಾಂಶದ ಸಮಯವು ಭಾರತದ ಪ್ರಧಾನ ವೇಳೆಗಿಂತ. ಓಕೆ, ಸೊ ಇಲ್ಲಿ ನೋಡಿ, ದ ಟೈಮ್ ಆಫ್ ಗ್ರೀನ್ವಿಚ್ ಪ್ರೈಮ್ ಲಾಂಗಿಟ್ಯೂಡ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಪ್ರೈಮ್ ಮೆರಿಡಿಯನ್ ಆಫ್ ಇಂಡಿಯಾ. ಸೊ ಎಷ್ಟು ಸಮಯ ಇದು ಮುಂದೆ ಇದೆ ಅಥವಾ ಹಿಂದ್ಗಡೆ ಇದೆ ಅನ್ನೋದು. ಸೊ ನಮಗೆ ಗೊತ್ತಿರೋಂಗೇನು, ಪ್ರೈಮ್ ಮೆರಿಡಿಯನ್. ಓಕೆ, ಸೊ ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದ್ದರೆ ನಮ್ಮದು ಇಂಡಿಯಾದ ಏನಾಗಿದೆ 87.25, ಹೌದಾ? 82.5 ಈಸ್ಟ್ ಲಾಂಗಿಟ್ಯೂಡಲ್ಲಿದೆ. ಸೊ ಪ್ರತಿ 15 ರೇಖಾಂಶಗಳಿಗೆ ಏನಾಗುತ್ತೆ, 1 ಗಂಟೆ ಸಮಯ ಮುಂದ್ಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, 15 ಇರ್ಬೋದು, 30 ಇರ್ಬೋದು, ಓಕೆ, ಸೊ 90. ಈ ಥರ ಏನಾಗುತ್ತೆ, ಪ್ರತಿ 15 ರೇಖಾಂಶಗಳಿಗೆ ಸಮಯ ಮುಂದ್ಗಂಟೆ 1 ಅವರ್ ಮುಂದ್ಗಡೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದೇನು, ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಸಮಯವು ಭಾರತದ ಪ್ರಧಾನ ವೇಳೆಗಿಂತ ಮುಂದ್ಗಡೆ ಇದೆಯೋ ಹಿಂದ್ಗಡೆ ಇದೆಯೋ ಅನ್ನೋ ಪ್ರಶ್ನೆ ಇಲ್ಲಿ ಬರ್ತಾ ಇರೋದು. ಸೊ ಯೂಶಲಿ ನಮಗೇನು ಗೊತ್ತು, ನಮ್ದು 82.5 ಇರೋದ್ರಿಂದ 5 hours 30 minutes ಅಹೆಡ್ ಆಗಿದೆ. ಅಂದರೆ ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದ್ರೆ ನಮ್ಮದು 5 ಗಂಟೆ, ಸಂಜೆ 5 ಗಂಟೆ 30 ನಿಮಿಷ ಆಗಿರುತ್ತೆ. ಸೊ ಇವಾಗ ಇಲ್ಲಿ ಕೇಳ್ತಾ ಇರೋದೇನು, ಗ್ರೀನ್ವಿಚ್ ಪ್ರಧಾನ ರೇಖಾಂಶವು ಭಾರತದ ಪ್ರಧಾನ ವೇಳೆಗಿಂತ ಏನಾಗಿದೆ, 5.5 ಗಂಟೆ ಇದು ಹಿಂದ್ಗಡೆ ಇದೆ. ಸೊ ನಮ್ಮದು ಮುಂದ್ಗಡೆ ಬರುತ್ತೆ, ಯಾಕಂದರೆ ನಾವು ಪೂರ್ವದಲ್ಲಿದ್ದೀವಿ. ಸೊ ಇದು ಎಕ್ಸಾಕ್ಟಾಗಿ ಮಧ್ಯದಲ್ಲಿ ಇರೋದ್ರಿಂದ ಏನಾಗುತ್ತೆ, 5 ಗಂಟೆ 50 ನಿಮಿಷ, 5 ಗಂಟೆ 30 ನಿಮಿಷ ಇದು. ಅಂದರೆ 5.5 hours ಅಂದರೆ 5 ಗಂಟೆ 5.5 ಗಂಟೆ ಇದು ಹಿಂದ್ಗಡೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ 5.5 hours ಬಿಹೈಂಡ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ. ಮುಂದಿನ ಪ್ರಶ್ನೆ, ಸೊ ಚಂದ್ರನ ಮೇಲ್ಮೈನಲ್ಲಿ, ಓಕೆ, ಆನ್ ದಿ ಸರ್ಫೇಸ್ ಆಫ್ ದ ಮೂನ್ ಏನೇನು ವ್ಯತ್ಯಾಸಗಳು ಕಾಣಿಸ್ಕೊಳ್ತೆ ಅನ್ನೋದು. ಒಂದು ವಸ್ತುವಿನ ರಾಶಿ ಹೆಚ್ಚಾಗಿದ್ದರೆ ಅದರ ತೂಕ ಕಡಿಮೆ ಎನಿಸುತ್ತದೆ. ಈವನ್ ಇಫ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಇನ್ಕ್ರೀಸಸ್ ದ ವೆಯ್ಟ್ ಡಿಕ್ರೀಸಸ್. ವಸ್ತುವಿನ ರಾಶಿ ಮತ್ತು ತೂಕದಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ನಥಿಂಗ್ ಚೇಂಜಸ್ ಇನ್ ದಿ ಮಾಸ್ ಅಂಡ್ ವೇಟ್ ಆಫ್ ಎನ್ ಆಬ್ಜೆಕ್ಟ್. ಅಗೇನ್ ವಸ್ತುವಿನ ರಾಶಿ ಹಾಗೆ ಇದ್ದರೂ ತೂಕ ಕಡಿಮೆ ಆಗುತ್ತದೆ. ಈವನ್ ಇಫ್ ದ ಮಾಸ್ ಆಫ್ ದಿ ಆಬ್ಜೆಕ್ಟ್ ರಿಮೇನ್ಸ್ ಸೇಮ್, ವೆಯ್ಟ್ ಇಟ್ ಡಿಕ್ರೀಸಸ್. ಕೊನೆಗೆ ನೋಡಿ, ಒಂದು ವಸ್ತುವಿನ ರಾಶಿ ಕಡಿಮೆ ಇದ್ದರೂ ತೂಕ ಹೆಚ್ಚಾಗುತ್ತದೆ. ಈವನ್ ಇಫ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಲೆಸ್, ವೆಯ್ಟ್ ಇನ್ಕ್ರೀಸಸ್. ಸೊ ಇಲ್ಲಿ ನೋಡೋದಾದ್ರೆ ಏನು, ಅಗೇನ್ ಭೂಮಿ ಮತ್ತು ಚಂದ್ರನಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ಚಂದ್ರ ಗುರುತ್ವಾಕರ್ಷಣೆ ಅಂತ ಬಂದಾಗ ಏನಾಗುತ್ತೆ, ಭೂಮಿಯ 1/6 ಭಾಗದಷ್ಟಿದೆ. ಓಕೆ, ಸೊ ಇಷ್ಟು ಕಡಿಮೆ ಗುರುತ್ವಾಕರ್ಷಣೆ ಇರೋದ್ರಿಂದ ಏನಾಗುತ್ತೆ, ಚಂದ್ರ ಮೇಲ್ಮೇಲೆ ಬಂದಾಗ ಏನಾಗುತ್ತೆ, ಒಂದು ವಸ್ತುವಿನ ರಾಶಿ ಹಾಗೆ ಇದ್ದರೆ ಏನಾಗುತ್ತೆ, ಅದರಲ್ಲಿ ತೂಕದಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಗ್ರಾವಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ. ಸೊ ಹಂಗಾಗಿ ಏನಾಗುತ್ತೆ, ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್. ನೆಕ್ಸ್ಟು, ವಿಶ್ವದಲ್ಲಿನ ಆಕಾಶಕಾಯಗಳ ನಡುವಿನ ಅಂತರವನ್ನು ಅಳೆಯುವ ಮಾಪನ. ಎ ಯೂನಿಟ್ ದಟ್ ಮೆಜರ್ಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಇನ್ ದ ಯೂನಿವರ್ಸ್. ಅಂದ್ರೇನು, ಅಗೇನ್ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಜ್ಯೋತಿರ್ವರ್ಷ ಇದೆ, ನಾಟಿಕಲ್ ಮೈಲ್ ಇದೆ, ಕಿಲೋಮೀಟರ್, ಶಾಸನೀಯ ಮೈಲಿ, ಲೈಟ್ ಇಯರ್, ನಾಟಿಕಲ್ ಮೈಲ್, ಸ್ಟ್ಯಾಚ್ಯುಟರಿ ಮೈಲ್ ಆರ್ ಕಿಲೋಮೀಟರ್ಸ್. ಅಗೇನ್ ಏನಾಗುತ್ತೆ, ಒಂದು ಆಕಾಶಕಾಯದಿಂದ ಇನ್ನೊಂದು ಆಕಾಶಕಾಯಗಳಿಗೆ ಏನಾಗುತ್ತೆ, ಇದು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನು ನಾವು ಕಿಲೋಮೀಟರ್ಸ್ ಲೆಕ್ಕದಲ್ಲಿ ಅಳಿಬೇಕು ಅಂದರೆ ತುಂಬ ಕಷ್ಟ. ಸೊ ಹಂಗಾಗಿ ಏನು ಮಾಡ್ತೀವಿ, ನಾವು ಲೈಟ್ ಇಯರ್ನ ಮೆಜರ್ ಮಾಡ್ತೀವಿ. ಏನಿದು ಲೈಟ್ ಇಯರ್ ಅಂದರೆ, ಅಗೇನ್ ಹೇಳಿರೋ ಥರ ಲೈಟ್ ಟ್ರಾವೆಲ್ಸ್ ಎಟ್ ಎ ಸ್ಪೀಡ್ ಆಫ್ 3 lakhs kilometers per second. ಓಕೆ, ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಈ ಥರ ಇದು ಒಂದು
ಸೆಕೆಂಡ್ ಅಥವಾ 60 ನಿಮಿಷ ಅಥವಾ 24 ಗಂಟೆ ಅಥವಾ ಒಂದು ವರ್ಷ ಅವಧಿ ತಗೊಂಡಾಗ ಅದು ಎಷ್ಟು ದೂರ ಚಲಿಸುತ್ತಲ್ಲ ಅದನ್ನು ನಾವು ಲೈಟ್ ಇಯರ್ ಅಂತ ಕರೆಯೋದು. ಸೊ ಹಂಗಾಗಿ ಏನಾಗುತ್ತೆ, ಲೈಟ್ ಇಯರ್ ಇಟ್ ಇಸ್ ಅ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸ್ ಬಟ್ ನಾಟ್ ಡ್ಯೂರೇಷನ್. ಸೊ ಹಂಗಾಗಿ ಏನಾಗುತ್ತೆ, ವಿಶ್ವದಲ್ಲಿರ್ತಕ್ಕಂಥ ಆಕಾಶಕಾಯಗಳು ಇವಾಗ ಭೂಮಿ ಮತ್ತು ಸೂರ್ಯ ಮಧ್ಯೆ ತೊಗೊಂಡಾಗ ಏನಾಗುತ್ತೆ 150 ಮಿಲಿಯನ್ ಕಿಲೋಮೀಟರ್ಸ್ ಇದೆ. ಬಟ್ ಅದು ನಾವು ಲೈಟ್ ಇಯರ್ಸಲ್ಲಿ ತೊಗೊಂಡಾಗ ಏನಾಗುತ್ತೆ, ಇದು 8.3 ಲೈಟ್ ಇಯರ್ಸ್ ಆಗುತ್ತೆ. ಯಾಕೆಂದರೆ ಸೂರ್ಯನ ಬೆಳಕು ಭೂಮಿ ಬಂದು ಮುಟ್ಟೋದಕ್ಕೆ 8.3 ನಿಮಿಷ ತೊಗೊಳ್ಳೋದು. ಸೊ ಹಂಗಾಗಿ ಅದನ್ನು ಲೈಟ್ ಇಯರ್ಸ್ ಲೆಕ್ಕದಲ್ಲಿ ಹೇಳೋದಾದ್ರೆ 8.3 ಲೈಟ್ ಇಯರ್ಸ್ ಡಿಸ್ಟೆನ್ಸಲ್ಲಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೌರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಈಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಿ ಸೋಲಾರ್ ಸಿಸ್ಟಮ್? ನೋಡಿ, ಭೂಮಿ ಸೌರ ವ್ಯವಸ್ಥೆಯಲ್ಲಿ ಗಾತ್ರದಲ್ಲಿ 5ನೇ ಸ್ಥಾನ, ಅಂತರದಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಸೂರ್ಯನ ಸೌರ ವ್ಯವಸ್ಥೆ ಶೇಕಡ 95ರಷ್ಟು ಭಾಗವನ್ನು ಆವರಿಸಿದ್ದಾನೆ. ಸೊ ಇಲ್ಲೇನಾಗುತ್ತೆ, ಇದು ಸ್ಟೇಟ್ಮೆಂಟ್ ರಾಂಗ್. ಯಾಕೆಂದರೆ ಸೌರ ವ್ಯವಸ್ಥೆಯಲ್ಲಿ ಸೂರ್ಯ ಆಲ್ಮೋಸ್ಟ್ 99.98% ಅಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಂಡಿರೋದು. ಹಾರ್ಡ್ಲಿ 0.2% ಅಷ್ಟು ಮಾತ್ರ ಏನಾಗುತ್ತೆ ಬೇರೆ ಎಲ್ಲ ಗ್ರಹಗಳು ಸೇರ್ಕೊಂಡಿರೋದು. ಸೊ ಹಂಗಾಗಿ ಆಪ್ಷನ್ 2 ರಾಂಗ್. ನೆಕ್ಸ್ಟ್ ನೋಡಿ, ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಶನಿ ಗ್ರಹದ ಮಧ್ಯೆ ನೆಲೆಸಿದೆ. ಸೊ ಈ ಆಪ್ಷನ್ ಏನಾಗುತ್ತೆ, ಇದು ಕೂಡ ರಾಂಗ್. ಆಸ್ಟ್ರಾಯ್ಡ್ಸ್ ಏನಾಗುತ್ತೆ, ಇವು ಲಾಸ್ಟಿಗೆ ಬಂದಾಗ ಜುಪಿಟರ್, ಇದು ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಬಂದಾಗ ಇಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದರೆ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಹೌದಾ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಇವುಗಳ ಮಧ್ಯೆ ಏನಾಗುತ್ತೆ ನಮಗೆ ಕ್ಷುದ್ರ ಗ್ರಹಗಳು ಕಂಡು ಬರುತ್ತೆ. ಸೊ ಇಲ್ಲಿ ಶನಿ ಕೊಟ್ಟಿರೋದ್ರಿಂದ ರಾಂಗು, ಇಲ್ಲಿ ಬರೋದು ಗುರು ಗ್ರಹ. ಓಕೆ, ನೆಕ್ಸ್ಟು ಸೂರ್ಯನ ಗಾತ್ರ ತುಂಬ ದೊಡ್ಡದಿದ್ದು ಎಲ್ಲ ಗ್ರಹಗಳನ್ನು ಅದರೊಳಗೆ ಸುಮಾರು 600 ಬಾರಿ ತುಂಬಿಸಬಹುದು. ಓಕೆ, ಸೊ ಈ ಆಪ್ಷನ್ ಏನಾಗುತ್ತೆ ಕರೆಕ್ಟ್ ಆಗಿದೆ. ಯಾಕೆಂದರೆ ಸೂರ್ಯ ಎಷ್ಟು ದೊಡ್ಡದಾಗಿದೆ ಅಂದರೆ ಎಲ್ಲ ಗ್ರಹಗಳನ್ನು ಇವನು ತೊಗೊಂಬಂದು 600 ಸಲ ಫಿಲಪ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಸೂರ್ಯ. ಅದಕ್ಕೆ ಇದು ಸೌರ ವ್ಯವಸ್ಥೆಯಲ್ಲಿ ಮಾಸ್ ಅಂತ ಬಂದಾಗ ಏನಾಗುತ್ತೆ 99.98% ಇಷ್ಟು ವಾಲ್ಯೂಮ್ನ ಇದು ಆಕ್ಯುಪೈ ಮಾಡಿಕೊಂಡಿದೆ. ಓಕೆ, ಸೊ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಬಂದರೆ ಅಗೇನ್ ಇದರಲ್ಲಿ 1 ಮತ್ತು 4. ಓಕೆ, ಆಪ್ಷನ್ ಬಿ 1 and 4 ಆರ್ ಕರೆಕ್ಟ್. ದ ಅರ್ತ್ ರ್ಯಾಂಕ್ಸ್ 5th in size and 3rd in the distance from the solar system. ಇದು ಕರೆಕ್ಟ್ ಆಗಿದೆ. ಅಗೇನ್ ದ ಸನ್ ಕವರ್ಸ್ 95 ಅಲ್ಲ, ಇಟ್ ಈಸ್ ಆಲ್ಮೋಸ್ಟ್ 99.98%. ಅಗೇನ್ ಆಸ್ಟ್ರಾಯ್ಡ್ಸ್ ಆರ್ ಫೌಂಡ್ ಬಿಟ್ವೀನ್ ದಿ ಮಾರ್ಸ್ ಅಂಡ್ ಜುಪಿಟರ್. ಓಕೆ, ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೊ ಆಪ್ಷನ್ 1 and 4 ಕರೆಕ್ಟ್. ನೆಕ್ಸ್ಟ್ ಗ್ರಹಣಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಎಕ್ಲಿಪ್ಸಸ್? ಸೊ ಅಗೇನ್ ಗ್ರಹಣ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ 3 ಸರಳ ರೇಖೆಯಲ್ಲಿದ್ದಾಗ ಮಾತ್ರ ಏನಾಗುತ್ತೆ ನಮಗೆ ಗ್ರಹಗಳು ಸಂಭವಿಸೋ ಚಾನ್ಸಸ್ ಇದೆ. ನೋಡಿ, ಸೂರ್ಯಗ್ರಹಣ ಸಮಯದಲ್ಲಿ ಏನಾಗುತ್ತೆ ಚಂದ್ರ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಹೌದಾ? ಸೊ ಫಸ್ಟ್ ಇಲ್ಲಿ ಸೂರ್ಯ ಅಂತ ಅಂದ್ಕೊಂಡು ಇಲ್ಲಿ ಚಂದ್ರ, ಈ ಕಡೆ ಭೂಮಿ ಇದೆ. ಸೊ ಅಗೇನ್ ಚಂದ್ರ ಏನಾಗುತ್ತೆ ಸೂರ್ಯನ ಮುಂದೆ ಪಾಸಾಗಿ ಬರೋದ್ರಿಂದ ಏನಾಗುತ್ತೆ ಚಂದ್ರ ನೆರಳು ಭೂಮಿ ಮೇಲೆ ಬೀಳುತ್ತೆ. ಹೌದಾ? ಸೊ ಸೂರ್ಯಗ್ರಹಣ ಸಮಯದಲ್ಲಿ ಚಂದ್ರ ನೆರಳು ಭೂಮಿ ಮೇಲೆ ಬೀಳೋದು ಇದು ಕರೆಕ್ಟ್. ಓಕೆ, ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ಶಾಡೋ ಆಫ್ ದಿ ಮೂನ್ ಫಾಲ್ಸ್ ಆನ್ ದಿ ಅರ್ತ್. ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇ ನೋಡಿ, ಈ ನೆರಳಿನ ಮಧ್ಯಭಾಗದಿಂದ ನೋಡಿದಾಗ ಏನಾಗುತ್ತೆ ಪಾರ್ಶ್ವ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದೇ ನೆರಳು ಬೀಳುತ್ತಲ್ಲ, ಈ ನೆರಳಿನ ಮಧ್ಯಭಾಗ ಮತ್ತು ತುದಿ ಭಾಗಕ್ಕೆ 2 ಹೆಸರಿದೆ. ಮಧ್ಯಭಾಗ ಬಂದಾಗ ಇದನ್ನು ಅಂಬ್ರ ಅಂತ ಕರಿತೀವಿ, ತುದಿ ಭಾಗ ಬಂದಾಗ ಪೆನಂಬ್ರ ಅಂತ ಕರೆಯೋದು. ಏನು ಈ ಅಂಬ್ರ ಪೆನಂಬ್ರ ಅದು ವಿಶೇಷತೆ ಅಂತ ಬಂದಾಗ, ಈ ಅಂಬ್ರ ಭಾಗದಿಂದ ಬಂದಾಗ ನೋಡಿದಾಗ ಏನಾಗುತ್ತೆ ಚಂದ್ರ ಸಂಪೂರ್ಣವಾಗಿ ಸೂರ್ಯನ ಬ್ಲಾಕ್ ಮಾಡಿರೋ ಥರ ಕಾಣಿಸುತ್ತೆ. ಸೊ ಹಂಗಾಗಿ ಅದು ನಾವು ಪಾರ್ಶ್ವ ಸೂರ್ಯಗ್ರಹಣ ಅಲ್ಲ, ಸಂಪೂರ್ಣ ಸೂರ್ಯಗ್ರಹಣ ಅಂತ ಕರೆಯೋದು. ಸೊ ಇಲ್ಲಿ ಆಪ್ಷನ್ ರಾಂಗ್ ಆಗಿದೆ. ಓಕೆ, ಪಾರ್ಶ್ವ ಸೂರ್ಯ ಅಲ್ಲ, ಅಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಕಾಣಿಸ್ಕೊಳ್ಳಲ್ಲ, ಇದು ಟೋಟಲ್ ಸೋಲಾರ್ ಎಕ್ಲಿಪ್ಸು ಕಾಣಿಸ್ಕೊಳ್ಳೋದು. ನೆಕ್ಸ್ಟು ಈ ನೆರಳಿನ ತುದಿ ಭಾಗದಿಂದ ನೋಡಿದಾಗ ಏನಾಗುತ್ತೆ ಪೂರ್ಣ ಸೂರ್ಯಗ್ರಹಣ ಕಾಣಿಸ್ಕೊಳ್ಳಲ್ಲ. ಇಲ್ಲಿಂದ ನೋಡಿದಾಗ ಏನಾಗುತ್ತೆ ಚಂದ್ರ ಸೂರ್ಯನ ಪೂರ್ತಿ ಕವರ್ ಮಾಡಿರೋ ಥರ ಕಾಣಿಸಲ್ಲ, ಅರ್ಧಂಬರ್ಧ ಬ್ಲಾಕ್ ಮಾಡಿರೋ ಥರ ಕಾಣಿಸುತ್ತೆ. ಸೊ ಅದು ನಾವು ಪಾರ್ಷಿಯಲ್ ಎಕ್ಲಿಪ್ಸ್ ಅಂತ ಕರಿತೀವಿ. ಓಕೆ, ಪಾರ್ಷಿಯಲ್ ಎಕ್ಲಿಪ್ಸ್ ಅಂತ ಕರಿತೀವಿ, ಬಟ್ ಇಲ್ಲಿ ಟೋಟಲ್ ಇರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್, ಗ್ರಹಣದ ಸಮಯದಲ್ಲಿ ಸೇವಿಸಿದ ನೀರು ಆಹಾರ ವಿಷವಾಗುತ್ತದೆ. ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಯಾವುದೇ ಗ್ರಹಣಕ್ಕೆ ಅನ್ನೋದು ಅಗೇನ್ ಸಹಜ ಪ್ರಕ್ರಿಯೆ. ಅದು ಸೂರ್ಯ ಚಂದ್ರ 3 ಒಂದು ಸರಳ ರೇಖೆಯಲ್ಲಿ ಬರೋದು ಕಾಮನ್ ಫಿನಮಿನ. ಸೊ ಹಂಗಾಗಿ ಈ ಸಮಯದಲ್ಲಿ ಆಹಾರ ವಿಷವಾಗೋದೆಲ್ಲ ತಪ್ಪು ಕಲ್ಪನೆ. ಓಕೆ ಓಕೆ ಸೊ ಗ್ರಹಣ ಸಮಯದಲ್ಲಿ ಆಹಾರ ಸೇವನೆ ಮಾಡಿದ್ದು ವಿಷವಾಗುತ್ತೆ ಅನ್ನೋದು ತಪ್ಪು. ಒಂದೇನಿಲ್ಲ ಅಬ್ಸರ್ವ್ ಮಾಡಬೇಕಂದ್ರೆ ನೀರು ಅಂತ ಬಂದಾಗ ನೋಡಿ, ನಮ್ಮ ಬಾಡಿಲಿ ಕೂಡ ಏನಾಗುತ್ತೆ ಆಲ್ಮೋಸ್ಟ್ 60 to 70% ನೀರೇ ಇದೆ. ಈ ಚಂದ್ರ ಮತ್ತು ಸೂರ್ಯ ಎರಡು ಒಂದು ಸರಳ ರೇಖೆಯಲ್ಲಿ ಬರೋದ್ರಿಂದ ಏನಾಗುತ್ತೆ ಭೂಮಿ ಮೇಲೆ ಉಬ್ಬರವಿಳಿತಗಳು ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಹೌದಾ? ಟೈಟ್ಸ್ ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ಯಾವುದು ಫುಲ್ ಮೂನ್ ಮತ್ತು ನ್ಯೂ ಮೂನ್ ದಿವಸ ಬಂದಾಗ. ಹೌದಾ? ಸೊ ಆ ಸಮಯದಲ್ಲಿ ಸೂರ್ಯ ಚಂದ್ರ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಹೆಚ್ಚಿಗೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಉಬ್ಬರವಿಳಿತಗಳು ಹೆಚ್ಚಿಗೆ ಕಾಣುತ್ತೆ. ಓಷನ್ಸಲ್ಲಿ ಟೈಟ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದೇ ಥರ ನಮ್ಮ ಬಾಡಿಲಿ ಕೂಡ ಏನಾಗುತ್ತೆ 70% ನೀರಿದೆ. ಸೊ ಹಂಗಾಗಿ ಏನಾಗುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅಥವಾ ಈ ಗ್ರಹಣ ಸಮಯದಲ್ಲಿ
ಬಾಡಿಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ವೇರಿಯೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಹೌದಾ, ಈಗ ಸಾಗರಗಳಲ್ಲಿ ಹೆಂಗೆ ಒಬ್ಬರು ಬೀಳ್ತಿರೋ ರಚನೆ ಆಗುತ್ತಾ, ನಮ್ಮ ಬಾಡಿಲಿ ಇರ್ತಕ್ಕಂಥ ನೀರು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಲಿ ಕೂಡ ಅದ್ರ ಮೇಲೆ ಅಪ್ಲಿಕೇಶನ್ಸ್ ಆಗುತ್ತೆ. ಹಾಗಾಗಿ ಮಾನಸಿಕ ಅಸ್ವಸ್ಥರಾಗಿದ್ದವ್ರಿಗೆ ಆ ಥರ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸ್ವಲ್ಪ ವೇರಿಯೇಷನ್ಸ್ ಆಗಿ ಅವರು ದೇಹದಲ್ಲಿ ಬದಲಾವಣೆ ಕಾಣುತ್ತೆ. ದೈಹಿಕವಾಗಿ ನಾವು ಸ್ಥಿರವಾಗಿರೋರಿಗೆ ನಮಗಲ್ಲಿ ಏನು ವ್ಯತ್ಯಾಸ ಕಾಣಿಸ್ಕೊಳ್ಳಲ್ಲ. ಬಟ್ ಆ ಸಮಯದಲ್ಲಿ ಆಹಾರ ಮಿತವಾಗಿ ಸೇವನೆ ಮಾಡಬೇಕಷ್ಟೇ. ತುಂಬ ಎಕ್ಸಸ್ ಆಗಿ ತಿಂದಾಗ ಮೇ ಬಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಾಣಿಸ್ಕೋಬೋದು, ಬಟ್ ಅದು ವಿಷವಾಗಿ ಬದಲಾಗೋದಿಲ್ಲ. ಓಕೆ, ಸೊ ಇದು ಕ್ಲಾರಿಟಿ ಇರಬೇಕಷ್ಟೆ. ಸೊ ಇಲ್ಲಿ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ನೋಡೋದಾದ್ರೆ, ಅಗೇನ್ ಆಪ್ಷನ್ 1 ಸರಿಯಾಗಿದೆ, 2ನೇದು ತಪ್ಪಾಗಿದೆ, 3ನೇದು ತಪ್ಪಾಗಿದೆ, ಅಗೇನ್ 4ನೇದು ಕೂಡ ತಪ್ಪಾಗಿದೆ. ಸೊ ಕರೆಕ್ಟ್ ಆಗಿರೋದು ಸಿ. ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ರೆಸ್ಟ್ ಆಲ್ ದ 3 ಆರ್ ರಾಂಗ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 94. ವಜ್ರದುಂಗುರ ಎಂಬ ಪದ ಯಾವ ಗ್ರಹಣಕ್ಕೆ ಸಂಬಂಧಿಸಿದೆ? ದ ವರ್ಡ್ ಡೈಮಂಡ್ ರಿಂಗ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಟೈಪ್ ಆಫ್ ಎಕ್ಲಿಪ್ಸ್? ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಕಂಕಣ ಸೂರ್ಯಗ್ರಹಣ, ಪಾರ್ಶ್ವ ಚಂದ್ರಗ್ರಹಣ, ಸಂಪೂರ್ಣ ಸೂರ್ಯಗ್ರಹಣ, ಎ ಅಂಡ್ ಸಿ ಬೋತ್. ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್, ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆರ್ ಬೋತ್ ಎ ಅಂಡ್ ಸಿ. ಫಸ್ಟ್ ಇಲ್ಲಿ ಡೈಮಂಡ್ ರಿಂಗ್ ಅನ್ನೋ ಕಾನ್ಸೆಪ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಭೂಮಿ ಇದೆ. ಹೌದಾ? ಸೊ ಸೂರ್ಯ ಚಂದ್ರ ಇಲ್ಲಿ ಮಧ್ಯದಲ್ಲಿ ಬಂದಾಗ ಏನಾಗುತ್ತೆ, ಚಂದ್ರ ನೆರಳು ಭೂಮಿ ಮೇಲೆ ಬೀಳ್ತಾ ಇರುತ್ತೆ. ಓಕೆ, ಸೊ ಅಂಬ್ರಾ ಪ್ಲೇಸಿಂದ ನೋಡಿದಾಗ ಏನಾಗುತ್ತೆ, ಚಂದ್ರ ಕಂಪ್ಲೀಟ್ ಆಗಿ ಸೂರ್ಯನ ಬ್ಲಾಕ್ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ವಜ್ರದುಂಗುರ ಅನ್ನೋ ಕಾನ್ಸೆಪ್ಟ್, ಡೈಮಂಡ್ ರಿಂಗ್ ಅಂದರೆ ಏನು, ಇಲ್ಲಿ ಚಂದ್ರ ಮತ್ತು ಭೂಮಿ ಮಧ್ಯೆ ಡಿಸ್ಟೆನ್ಸ್ ನಾವು ಹೇಳಿದ್ವಿ 4 ಲಕ್ಷ ಕಿಲೋಮೀಟರ್ ಅಂತ ಆವ್ರೇಜು. ಕೆಲವೊಂದ್ಸಲ ಏನಾಗುತ್ತೆ, ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಇರ್ತಾನೆ. ದೂರದಲ್ಲಿ ಅಂದ್ರೇನು, 4 ಲಕ್ಷ 10 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿರೋ ಚಾನ್ಸಸ್ ಇರುತ್ತೆ. ಈ ಸಮಯದಲ್ಲಿ ಏನಾದರೂ ಸೂರ್ಯಗ್ರಹಣ ಆಗಿ ಚಂದ್ರ ಸೂರ್ಯನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡೋ ಬದಲು ನಮಗೆ ಭೂಮಿಯಿಂದ ಸ್ವಲ್ಪ ದೂರ ಇದ್ದಾಗ ಏನಾಗುತ್ತೆ, ಸೂರ್ಯನ ಬ್ಲಾಕ್ ಮಾಡೋ ಬದಲು ಅದರ ಸರ್ಫೇಸ್ ಮೇಲ್ಗಡೆ ರಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸೂರ್ಯನ ಮೇಲ್ಮೈನಲ್ಲಿ ಚಂದ್ರ ಒಂದು ರಿಂಗ್ ಥರ ಕಾಣಿಸ್ಕೊಳ್ಳುತ್ತಲ್ಲ, ಅದನ್ನು ನಾವು ವಜ್ರದುಂಗುರ ಅಂತ ಕರೆಯೋದು. ಓಕೆ, ಸೊ ಅದನ್ನು ಡೈಮಂಡ್ ರಿಂಗ್ ಅಂತ ಕರಿತೀವಿ. ಸೊ ಆ ಥರ ಆಗಬೇಕಂದ್ರೂ ಅದನ್ನೇ ಕಂಕಣ ಸೂರ್ಯಗ್ರಹಣ ಅಂತ ಕರೆಯೋದು. ಸೊ ಆ ಥರ ಆಗಬೇಕಂದಾಗ ಸಂಪೂರ್ಣ ಸೂರ್ಯಗ್ರಹಣ ಕೂಡ ಆಗಿರಬೇಕು. ಹೌದಾ? ಸೊ ಆ ಸಮಯದಲ್ಲಿ ಏನಾಗುತ್ತೆ, ಇವೆರಡು ಇದ್ದಾಗ ನಮಗೆ ಡೈಮಂಡ್ ರಿಂಗ್ ಕಾನ್ಸೆಪ್ಟು ಅಪ್ಲೈ ಆಗೋದು. ಅರ್ಥ ಆಯ್ತಾ? ಓಕೆ, ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿದೆ. ನೆಕ್ಸ್ಟ್, 2 ಸ್ಥಳಗಳ ಮಧ್ಯೆ ತಲುಪಲು ಅತ್ಯಂತ ಚಿಕ್ಕದಾದ ಮಾರ್ಗವನ್ನು ಎಲ್ಲಿ ಕಾಣಬಹುದು? ವೇರ್ ಯು ಕ್ಯಾನ್ ಫೈಂಡ್ ದಿ ಶಾರ್ಟೆಸ್ಟ್ ವೇ ಟು ರೀಚ್ ಬಿಟ್ವೀನ್ 2 ಪ್ಲೇಸಸ್. ಇಲ್ಲಿ ಅಗೇನ್ ನೋಡೋದಾದ್ರೆ ರೇಖಾಂಶಗಳಿದೆ, ಅಕ್ಷಾಂಶಗಳಿದೆ, ಭೂಕಂಪ, ಭೂಜಲ ಸಂಧಿ, ಲ್ಯಾಟಿಟ್ಯೂಡ್ಸ್, ಸ್ಟ್ರೈಟ್, ಲಾಂಗಿಟ್ಯೂಡ್ಸ್, ಅರ್ತ್ ಕ್ವೇಕ್. ಇದು ಲಾಜಿಕಲಿ ಅಪ್ಲೈ ಆಗುವಂಥ ಕ್ವಶನ್. ಏನಿದು 2 ಸ್ಥಳಗಳ ಮಧ್ಯೆ ತಲುಪಲು ಅತ್ಯಂತ ಚಿಕ್ಕದಾದ ಮಾರ್ಗ ಅಂತ ಬಂದಾಗ ನೋಡಿ, ಅಕ್ಷಾಂಶಗಳಂತ ಬಂದಾಗ ಏನಾಗುತ್ತೆ, ಎಲ್ಲ ಅಕ್ಷಾಂಶಗಳು ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಎಲ್ಲೂ ಒಂದಕ್ಕೊಂದು ಸೇರ್ಕೊಳ್ಳುವಂಥದ್ದು. ಸೊ ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ ನೋಡಿ, ಇಲ್ಲಿ 68.7 ಇಂದ ಹಿಡಿದು ಈ ಕಡೆ ಅರುಣಾಚಲ ಪ್ರದೇಶ ಬಂದಾಗ 97.25 ಲಾಂಗಿಟ್ಯೂಡ್ಸ್ ಇದೆ. ಈ ಥರ ಬಂದಾಗ ಇಲ್ಲಿ ಧ್ರುವ ಪ್ರದೇಶಗಳಲ್ಲಿ 97 ಮತ್ತು 68.7 ಇವೆರಡನ್ನ ರೀಚ್ ಆಗೋದಕ್ಕೆ ಅತ್ಯಂತ ಚಿಕ್ಕದಾದ ಮಾರ್ಗ ಕಾಣಿಸ್ಕೊಳ್ಳೋದು ನಮಗೆ ರೇಖಾಂಶಗಳಂತ ಬಂದಾಗ, ಲಾಂಗಿಟ್ಯೂಡ್ಸಲ್ಲಿ ಬಂದಾಗ. ಸೊ ಹಂಗಾಗಿ ಲಾಂಗಿಟ್ಯೂಡ್ಸ್ ಮೂಲಕ ನಾವು 2 ಸ್ಥಳಗಳ ಮಧ್ಯೆ ತುಂಬ ಹತ್ತಿರವಾಗಿ ಇರುವಂಥದ್ದು. ಓಕೆ, ಸೊ ಈ ಥರ. ಸೊ ಆಪ್ಷನ್ ಎ ಲಾಂಗಿಟ್ಯೂಡ್ಸ್ ಇದಕ್ಕೆ ಸರಿಯಾದ ಆಪ್ಷನ್. ನೆಕ್ಸ್ಟ್, ಯುಗ್ಮೆ ಸಂಯೋಜನೆ ಎಂಬ ಪದ ಏನನ್ನು ಸೂಚಿಸುತ್ತದೆ? ವಾಟ್ ಡಸ್ ಸಿಜಿಗಿ ಆರ್ ಕಂಜಂಕ್ಷನ್ ರೆಫರ್ ಟು? ಆಪ್ಷನ್ಸ್ ನೋಡೋದಾದ್ರೆ ಅಗೇನ್ ಭೂಮಿ, ಸೂರ್ಯ ಮತ್ತು ಚಂದ್ರ 3 ಸರಳ ರೇಖೆಯಲ್ಲಿ ಇರೋದಿರ್ಬೋದು, ಉಬ್ಬರ ಇಳಿತಗಳ ಗರಿಷ್ಠ ಮೊತ್ತ ಇರ್ಬೋದು, ಭೂಮಿ, ಸೂರ್ಯ ಮತ್ತು ಚಂದ್ರ 3 ಲಂಬಾಕೃತಿಯಲ್ಲಿ ಇರೋದಿರ್ಬೋದು, ಅಥವಾ ಸೂರ್ಯನಿಂದ ಭೂಮಿ ಮತ್ತು ಭೂಮಿಯಿಂದ ಚಂದ್ರ ತುಂಬ ಕಡಿಮೆ ಅಂತರದಲ್ಲಿ ಇರೋದು. ಓಕೆ, ಸೊ ಯಾವುದು ಆಪ್ಷನ್ಸಲ್ಲಿ ಇದಕ್ಕೆ ಸರಿಯಾದ ಆಪ್ಷನ್ ಎ ಒಂದೇ. ದ ಸನ್ ಅಂಡ್ ಅರ್ತ್ ಅಂಡ್ 3 ಆನ್ ದಿ ಸ್ಟ್ರೈಟ್ ಲೈನ್. ಅಗೇನು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಏನಾಗುತ್ತೆ, ಸೂರ್ಯ, ಚಂದ್ರ ಮತ್ತು ಭೂಮಿ ಇವು 3 ಸರಳ ರೇಖೆಯಲ್ಲಿ ಇರ್ತಲ್ಲ, ಈ ಒಂದು ಸ್ಟೇಟ್ಮೆಂಟ್ ಅಥವಾ ಸಿಚುವೇಶನ್ ನಾವು ಕಂಜಂಕ್ಷನ್ ಅಥವಾ ಸಿಜಿಗಿ ಅಂತ ಕರಿತೀವಿ. ಓಕೆ, ಇದಾಗೋದು ಒಂದು ಅಮಾವಾಸ್ಯೆ ದಿವಸ ಇಲ್ಲ ಹುಣ್ಣಿಮೆ ದಿವಸ, ಇವೆರಡು ದಿವಸದಲ್ಲಿ ಮಾತ್ರ. ಸೊ ಹಂಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾಗಿದೆ. ನೆಕ್ಸ್ಟ್, ನಕ್ಷತ್ರಗಳಲ್ಲಿನ ಅಗಾಧವಾದ ಶಕ್ತಿಗೆ ಕಾರಣ? ದ ರೀಸನ್ ಫಾರ್ ದಿ ಎನಾರ್ಮಸ್ ಎನರ್ಜಿ ಇನ್ ದಿ ಸ್ಟಾರ್ಸ್. ನಕ್ಷತ್ರಗಳು ಗೊತ್ತು. ಓಕೆ, ಅವನ್ನ ನಾವು ಸ್ವಯಂ ಪ್ರಕಾಶಮಾನವಾದ ಬೆಳಕನ್ನು ಹೊಂದಿರತಕ್ಕಂಥ ವಸ್ತುಗಳಂತ ಕರಿತೀವಿ. ನಕ್ಷತ್ರಗಳು ಬಿಟ್ಟರೆ ವಿಶ್ವದಲ್ಲಿ ಯಾವುದೇ ವಸ್ತುಗಳಿಗೂ ಸ್ವಯಂ ಪ್ರಕಾಶಮಾನವಾದ ಬೆಳಕಲ್ಲ. ಇವನ್ ಎಲ್ಲ ಗ್ರಹಗಳು ತಗೊಂಡಾಗ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದೋದು ರಿಫ್ಲೆಕ್ಷನ್ ಆದಾಗ ಮಾತ್ರ ನಮಗೆ ಅದು ಕಾಣಿಸ್ಕೊಳ್ಳೋದು. ಸೊ ಇವುಗಳಲ್ಲಿ ಅತಿಯಾದ ಅಗಾಧವಾದ ಶಕ್ತಿಗೆ ಕಾರಣ ಏನು? ವಿಕಿರಣಶೀಲ ಧಾತುಗಳ ಕೊಳೆಯುವಿಕೆ ಅಂತಿದೆ, ಡಿಕಂಪೋಸಿಷನ್ ಆಫ್ ದಿ ರೇಡಿಯೇಟಿವ್ ಎಲಿಮೆಂಟ್ಸ್. ಇದೆಲ್ಲ ಹೆಚ್ಚು ಆಮ್ಲಜನಕವಿದ್ದು ಅದು ಉರಿಯಲು ಸಹಾಯ ಮಾಡಿ ಶಕ್ತಿಯನ್ನು ಬಿಡುಗಡೆಗೊಳಿಸುತ್ತದೆ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ನೆಕ್ಸ್ಟ್ ಬರೋದು ಹೈಡ್ರೋಜನ್ ಕಣಗಳು ಹೀಲಿಯಂ ಆಗಿ ಪರಿವರ್ತನೆ ಆಗುತ್ತಿರುವುದು. ಹೌದಾ? ಸೊ ದ ಕನ್ವರ್ಷನ್ ಆಫ್ ದಿ ಹೈಡ್ರೋಜನ್ ಎಲಿಮೆಂಟ್ಸ್ ಇಂಟು ಹೀಲಿಯಂ. ಸೊ ಇದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ,
ಆಕ್ಚುಲಿ ಇದು ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂದರೆ ಉಷ್ಣ ಪ್ರೇರಿತ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ. ಸೊ ಇಲ್ಲೇನಾಗುತ್ತೆ, ಎರಡು ಜಲಜನಕದ ಕಣಗಳು ಸೇರಿಕೊಂಡು ಹೀಲಿಯಂ ಆಗಿ ಬದಲಾಗೋದ್ರಿಂದ ಏನಾಗುತ್ತೆ, ಈ ಪ್ರಾಸೆಸ್ಸಲ್ಲಿ ಶಾಖ ಮತ್ತು ಬೆಳಕು ಬಿಡುಗಡೆ ಆಗುತ್ತೆ. ಓಕೆ, ಸೊ ಹಂಗಾಗಿ ಏನಾಗುತ್ತೆ, ಅವು ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನಿಂದ ಸ್ಟಾರ್ಚ್ಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಶಕ್ತಿ ಕಾಣಿಸ್ಕೊಳ್ತು. ಓಕೆ, ಸೊ ಆಪ್ಷನ್ ಸಿ ಇದಕ್ಕೆ, ದ ಕನ್ವರ್ಷನ್ ಆಫ್ ಹೈಡ್ರೋಜನ್ ಎಲಿಮೆಂಟ್ ಇಂಟು ಹೀಲಿಯಂ. ಇಲ್ಲಿ ನೋಡಿ, ಹೀಲಿಯಂ ಕಣಗಳು ಹೈಡ್ರೋಜನ್ ಆಗಿ ಪರಿವರ್ತನೆ ಆಗೋದಿಲ್ಲ. ಓಕೆ, ಹೈಡ್ರೋಜನ್ ಕಣಗಳು ಹೀಲಿಯಂ ಆಗಿ ಬದಲಾಗ್ತಿರೋದು. ಓಕೆ, ಸೊ ಇದು ರಾಂಗ್. ಹೈಡ್ರೋಜನ್ ಮೇನ್ ಫ್ಯೂಯಲ್ ಗೊತ್ತಿರಬೇಕಿದು. ಓಕೆ, ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? ಮೊದಲನೇದು, ಆಕಾಶ ಮತ್ತು ಸಾಗರದ ನೀರು ನೀಲಿ ಬಣ್ಣದಲ್ಲಿ ಕಾರಣ ಬೆಳಕಿನ ಚದುರುವಿಕೆ. ಓಕೆ, ಸೊ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಓಷನ್ ವಾಟರ್ ಅಂಡ್ ದಿ ಸ್ಕೈ ಅಪಿಯರ್ಸ್ ಬ್ಲೂ. ಇದು ಸರಿಯಾಗಿದೆ. ಸೂರ್ಯನ ಬೆಳಕಿನ ಬಣ್ಣ ಬಿಳಿ. ಹೌದು, ಸೂರ್ಯನ ಬೆಳಕೇನಾಗುತ್ತೆ, ಬಿಳಿ ಬಣ್ಣದಲ್ಲಿದೆ. ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ವಿಬ್ಗ್ಯಾರ್ ಅಂತ ಏನು ಕರಿತೀವಲ್ಲ, ಈ 7 ಬಣ್ಣಗಳು ಮಿಶ್ರಣ ಆಗಿರೋದ್ರಿಂದನೇ ಅದು ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇರೋದು. ಓಕೆ, ಸೊ ಆಕಾಶದಲ್ಲಿ ಧೂಳಿನ ಕಣಗಳು, ಸಾಗರದಲ್ಲಿ ನೀರಿನ ಕಣಗಳು ಈ ನೀಲಿ ಬಣ್ಣವನ್ನು ಹೀರಿಕೊಳ್ಳುತ್ತವೆ, ಕಾರಣ ಅತಿ ಉದ್ದನೆಯ ತರಂಗಗಳು. ಸೊ ಇಲ್ಲಿ ಲಾಜಿಕ್ ಅಪ್ಲೈ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಇದೆ ಆ್ಯಕ್ಚುಲಿ. ನೋಡಿ, ಸೊ ಸೂರ್ಯನ ಬೆಳಕಿನ ಬಣ್ಣದಲ್ಲಿ ಈ 7 ಬಣ್ಣಗಳು ಮಿಕ್ಸಪ್ ಆಗಿರುತ್ತೆ. ಹೌದಾ, ಇಲ್ಲಿ ಏನಾಗುತ್ತೆ, ಈ ವಾಯುಮಂಡಲದಲ್ಲಿ ಬರ್ತಾ ಇರಬೇಕಾದ್ರೆ ನೋಡಿ, ವೈಲೆಟ್ ಅಂದರೆ ನೇರಳೆ, ಇಂಡಿಗೋ ಮತ್ತು ಬ್ಲೂ ನೀಲಿ ಬಣ್ಣ. ಇವುಗಳು ಏನಾಗುತ್ತೆ, ಈ ಥರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಇಲ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ. ಅದೇ ಕೆಂಪು ಮತ್ತು ಆರೆಂಜ್, ರೆಡ್ ಬಣ್ಣ ಬಂದಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಯಾವತ್ತು ಧೂಳಿನ ಕಣಗಳಾಗಲಿ ನೀರಿನ ಕಣಗಳಿಗೆ ವೇವ್ ಲೆಂತ್ ಜಾಸ್ತಿ ಇದ್ದಾಗ ಅವನ್ನ ಹೀರ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಆದರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದು ಆ ವೇವ್ ಲೆಂತ್ ಅಂದರೆ ಅಲೆಗಳ ಅಂತರ ಕಡಿಮೆ ಇದ್ದಾಗ ಅವನ್ನ ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಕಾರಣಕ್ಕೆ ಏನಾಗುತ್ತೆ, ವೈಲೆಟ್, ಇಂಡಿಗೋ, ಬ್ಲೂ ಈ 3 ಬಣ್ಣಗಳೇನಾಗುತ್ತೆ, ಅತಿ ಹೆಚ್ಚು ಫ್ರೀಕ್ವೆನ್ಸಿ ಅಂದರೆ ತರಂಗ ಅಂತರ ಆವರ್ತನ ಜಾಸ್ತಿ ಇರೋದ್ರಿಂದ ಅವುಗಳನ್ನು ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಹೀರ್ಕೊಳ್ಳೋದು ಕಷ್ಟ ಆದಾಗಲೇ ಏನಾಗುತ್ತೆ, ಅವು ಚದುರುವಿಕೆ ಆಗೋದು. ಸೊ ಹಂಗಾಗಿ ಏನಾಗುತ್ತೆ, ಇವು ಹೀರ್ಕೊಳ್ಳೋದಿಲ್ಲ, ಇಲ್ಲಿ ಚದುರುವಿಕೆ ಆಗುತ್ತೆ. ಆ ಚದುರುವಿಕೆ ಆಗೋದ್ರಿಂದಾನೇ ನಮಗೆ ಆಕಾಶ ಕೂಡ ನೀಲಿ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಳಗಡೆ ಬಂದಾಗ ಸಾಗರದ ನೀರು ಕೂಡ ನೀಲಿ ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದು. ಓಕೆ, ಸೊ ಇಲ್ಲಿ ಹೀರ್ಕೊಳ್ಳೋದಿಲ್ಲ, ಅದು ಚದುರುವಿಕೆ ಆಗುತ್ತೆ. ಸೊ ಹಂಗಾಗಿ ಈ ಆಪ್ಷನ್ ತಪ್ಪು. ಸೊ ಯಾವ ವಾಕ್ಯಗಳು ಸರಿಯಾಗಿವೆ? 1 ಮತ್ತು 2. ಓಕೆ, ಸೊ ಆಪ್ಷನ್ ಸಿ ಇಟ್ ಈಸ್ ರಾಂಗ್. 3ನೇದು ರಾಂಗ್ ಆಗಿದೆ. ಸೊ ಸರಿಯಾಗಿರೋದು 1 and 2 ಓನ್ಲಿ. ಎ 1 and 2. ನೆಕ್ಸ್ಟ್ 23.5 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವಿನ ವಲಯವನ್ನು ಉಷ್ಣವಲಯ ಎನ್ನುವರು ಕಾರಣ. Why is the zone between the north and south tropic 23.5 latitude is called as the tropics? Okay, so ಇಲ್ಲಿ ನೋಡೋದಾದ್ರೆ ನೋಡಿ, ಸೊ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಈ ಕೆಳಗಡೆ ಬಂದಾಗ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ ಸಂಕ್ರಾಂತಿ 23.5 ದಕ್ಷಿಣ, 23.5 ಉತ್ತರ. ಅಗೇನ್ ಭೂಮಿ ಏನಾಗುತ್ತೆ, ಕಕ್ಷೆಯಲ್ಲಿ ಬಾಗಿರೋದಕ್ಕೆ ಜೊತೆಗೆ ಸೂರ್ಯನ ಸುತ್ತ ವಾರ್ಷಿಕ ಚಲನೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಸೂರ್ಯನ ಕಿರಣಗಳು ಮ್ಯಾಕ್ಸಿಮಮ್ ಆಗಿ ನೇರವಾಗಿ ಬೀಳೋದು ಇದಿಷ್ಟು ಪ್ರದೇಶದಲ್ಲಿ ಮಾತ್ರ. ಹಾಗಾಗಿ ಇದು ನಾವು ಉಷ್ಣವಲಯ ಅಂತ ಕರೆಯೋದು. ಓಕೆ, ಈ ಪ್ರದೇಶ ಹೆಚ್ಚು ಬಿಸಿಲನ್ನು ಪಡೆಯೋದು ಕೂಡ ನಿಜ ಇದೆ. ಸೂರ್ಯನ ಕಿರಣಗಳು ಈ ವಲಯವನ್ನು ಬಿಟ್ಟು ಬೇರೆಲ್ಲೂ ನೇರವಾಗಿರೋದಿಲ್ಲ, ಇದು ಕೂಡ ನಿಜ. ಅಂದರೆ ಜೂನ್ 21 ಬಂದಾಗ ಮ್ಯಾಕ್ಸಿಮಮ್ ಆಗಿ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರುತ್ತೆ. ನೆಕ್ಸ್ಟ್ 3 ಮಂತ್ಸ್ ಬಂದ ತಕ್ಷಣ ಸೆಪ್ಟೆಂಬರ್ 22ಕ್ಕೆ ಈಕ್ವೇಟರ್ ಮೇಲೆ ಇರುತ್ತೆ. ಡಿಸೆಂಬರ್ 22ಕ್ಕೆ ಬಂದಾಗ ಮತ್ತೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಇರುತ್ತೆ. ಮತ್ತೆ ಅಗೇನ್ ಡಿಸೆಂಬರಿಂದ 3 ಮಂತ್ಸ್, ಮಾರ್ಚ್ 22ಕ್ಕೆ ಈಕ್ವೇಟರ್ ಮೇಲೆ, ಮತ್ತೆ ಜೂನ್ಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ. ಇದಿಷ್ಟು ಬಿಟ್ಟು ಸೂರ್ಯನ ಕಿರಣಗಳೆಲ್ಲೂ ನೇರವಾಗಿ ಬೀಳೋದೇ ಇಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಇದು ಅತಿ ಹೆಚ್ಚು ಬಿಸಿಲನ್ನು ಕೂಡ ಪಡೆಯುತ್ತೆ. ಸೊ ಹಂಗಾಗಿ ಇದು ನಾವು ಉಷ್ಣವಲಯ ಅಂತ ಕರಿತೀವಿ. ಈ ವಲಯದಲ್ಲಿ ಭೂಮಿಯ ದೈನಂದಿನ ಚಲನೆ ಹೆಚ್ಚಿರೋದು ಈಕ್ವೇಟರ್ ಹತ್ರದಿಂದ ಪೋಲ್ಸ್ ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈ ರೀಸನ್ನು ಇದು ವ್ಯಾಲಿಡ್ ಅಲ್ಲ. ಓಕೆ, ಸೊ ಹಂಗಾಗಿ 3rd ಆಪ್ಷನ್ ರಾಂಗ್ ಇದೆ. 1 and 2 ಆರ್ ಕರೆಕ್ಟ್. ಸೊ 1 and 2 ಬಿ. ನೆಕ್ಸ್ಟ್ ಕೊನೆ ಪ್ರಶ್ನೆ, ಈ ಕೆಳಕಂಡ ವಾಕ್ಯಗಳನ್ನು ಗಮನಿಸಿ. ಅಬ್ಸರ್ವ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಭೂಮಿಯು ತನ್ನ ಕಕ್ಷೆಯ ಪಥದಲ್ಲಿ ಸೂರ್ಯನ ಸುತ್ತ ಒಂದೇ ವೇಗದಲ್ಲಿ ಚಲಿಸುತ್ತಿಲ್ಲ. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಭೂಮಿಯ ಚಲನೆ ವೇಗ ಸೂರ್ಯನ ನೀಚ ಸ್ಥಾನದಾಗ ಹೆಚ್ಚಿದ್ದು ಉಚ್ಚ ಸ್ಥಾನದಲ್ಲಿದ್ದಾಗ ಕಡಿಮೆ ಇರುತ್ತದೆ. ದ ಅರ್ತ್ ಈಸ್ ನಾಟ್ ಮೂವಿಂಗ್ ಎಟ್ ದ ಸೇಮ್ ಸ್ಪೀಡ್ ಅರೌಂಡ್ ದ ಸನ್ ಇನ್ ದ ಆರ್ಬಿಟಲ್ ಪಾತ್. ದ ಸ್ಪೀಡ್ ಆಫ್ ದ ಅರ್ತ್ ರೊಟೇಷನ್ ಈಸ್ ಹೈಯರ್ ವೆನ್ ದ ಅರ್ತ್ ಇಸ್ ಎಟ್ ದ ಪೆರಿಹೀಲಿಯನ್ ಪೊಸಿಷನ್ ಅಂಡ್ ಲೋಯರ್ ವೆನ್ ಇಟ್ ಇಸ್ ಇನ್ ದಿ ಆಪ್ಹೀಲಿಯಾನ್. ಅಗೇನ್ ಆಗಲೇ ಹೇಳ್ದಂಗೆ ಭೂಮಿ ಏನಾಗುತ್ತೆ, ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಚಲಿಸ್ತಾ ಇದೆ. ಹೌದಾ? ಅಂದ್ರೇನು, ಕೆಲವೊಂದ್ಸಲ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಕೆಲವೊಂದ್ಸಲ ಕಡಿಮೆ ಇರುತ್ತೆ. ಇಲ್ಲಿ ಸಣ್ಣ, ಇಲ್ಲಿ ಭೂಮಿ ಅಂತ ತಗೊಂಡಾಗ ಈ 150 ಮಿಲಿಯನ್ ಕಿಲೋಮೀಟರ್ಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ 152ಗೂ ಬರ್ಬೋದು, ತುಂಬ ಕಡಿಮೆ ಆಗಿ 147 ಕೂಡ ಬರ್ಬೋದು. ಅಗೇನ್ ನಮಗೆ ಗ್ರಾವಿಟಿ ಕಾನ್ಸೆಪ್ಟ್ ಗೊತ್ತು. ಏನು, ಯಾವುದೇ ವಸ್ತು ಗ್ರಾವಿಟಿ ಹತ್ತಿರ ಬಂದಾಗ ಏನಾಗುತ್ತೆ, ಇಲ್ಲಿ ಅಂದರೆ
147 ಮಿಲಿಯನ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ತುಂಬ ಕಡಿಮೆ ಇದೆ ಏನಾಗುತ್ತೆ, ಈ ಗ್ರಾವಿಟಿನ ಓವರ್ಕಮ್ ಮಾಡಬೇಕು ಅಂದ್ರೆ ಏನಾಗುತ್ತೆ, ಭೂಮಿ ತುಂಬ ವೇಗವಾಗಿ ಚಲಿಸ್ಕೊಂಡು ಬರುತ್ತೆ. ಸೊ ಹಂಗಾಗಿ ವಾರ್ಷಿಕ ಚಲನೆ ಅವಧಿ ಏನಾಗುತ್ತೆ, ತುಂಬ ಸ್ಪೀಡ್ ಆಗುತ್ತೆ. ಅದೇ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇಲ್ಲಿದ್ದಾಗ ಏನಾಗುತ್ತೆ, ಅವಾಗ ಸೂರ್ಯನಿಂದ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಗ್ರಾವಿಟಿ ಕಡಿಮೆ ಅಪ್ಲೈ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅವಾಗ ನಿಧಾನವಾಗಿ ಚಲಿಸ್ತಾ ಇರುತ್ತೆ. ಇದೇ ಕಾರಣಕ್ಕೆ ನೋಡಿದ್ರೆ ಕೂಡ ಏನಾಗುತ್ತೆ ನೋಡಿ, ಸೂರ್ಯನಿಂದ ಬರ್ತಕ್ಕಂಥ ಮುಂದೆ ಎಲ್ಲ ಗ್ರಹಗಳು ನೋಡಿ, ಫಸ್ಟ್ ಮರ್ಕ್ಯುರಿ ಇದೇನಾಗುತ್ತೆ ಭೂಮಿಗೆ ಸೂರ್ಯನಿಗೆ ತುಂಬ ಹತ್ತಿರದಲ್ಲಿದೆ. ಆ ಕಾರಣಕ್ಕೆ ಏನಾಗುತ್ತೆ, ಕೇವಲ 88 ದಿವಸದಲ್ಲೇ ಇದು ಸೂರ್ಯನ ಚಲಿಸಿ ಮುಗಿಸ್ತಾ ಇದೆ. ನೆಕ್ಸ್ಟ್ ಬಿಟ್ರೆ ವೀನಸ್ ಇದೇನಾಗುತ್ತೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ 257 ಡೇಸಿಗೆ ಬರುತ್ತೆ. ನೆಕ್ಸ್ಟ್ ಬಿಟ್ರೆ ಅರ್ತ್ ಇದು 365 ಡೇಸ್ ತಗೊಳ್ತಿದೆ. ಯಾಕೆಂದ್ರೆ ಸೂರ್ಯನಿಂದ ಅಂತರ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಗ್ರಾವಿಟಿ ಕಡಿಮೆ ಅಪ್ಲೈ ಆಗುತ್ತೆ. ಹಾಗಾಗಿ ವಾರ್ಷಿಕ ಚಲನೆ ಅವಧಿ ತುಂಬ ನಿಧಾನವಾಗುತ್ತೆ. ಆ ಥರ ಬಂದಾಗ ನೆಕ್ಸ್ಟ್ ಮಂಗಳ ಗ್ರಹ ಇರ್ಬೋದು, ಜುಪಿಟರ್ ಬಂದಾಗ 12 ವರ್ಷ ತಗೊಳುತ್ತೆ. ಹೌದಲ್ಲ, ಯಾಕಂದ್ರೆ ಗ್ರಾವಿಟಿ ಕಡಿಮೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ತನ್ನ ಕಕ್ಷೆಯ ಪಥದಲ್ಲಿ ಸೂರ್ಯನ ಸುತ್ತ ಒಂದೇ ವೇಗದಲ್ಲಿ ಚಲಿಸ್ತಾ ಇಲ್ಲ. ಕೆಲವೊಂದ್ಸಲ ಡಿಸ್ಟೆನ್ಸ್ ಫಾಸ್ಟ್ ಆಗಿರುತ್ತೆ, ಕೆಲವೊಂದ್ಸಲ ಸ್ಲೋ ಆಗಿರುತ್ತೆ. ಭೂಮಿಯ ಚಲನೆ ವೇಗ ಸೂರ್ಯನು ನೀಚ ಸ್ಥಾನದಲ್ಲಿದ್ದಾಗ ಅಂದ್ರೆ ತುಂಬ ಹತ್ತಿರದಲ್ಲಿದ್ದಾಗ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಉಚ್ಚ ಸ್ಥಾನದಲ್ಲಿದ್ದಾಗ ಅಂದ್ರೆ ತುಂಬ 152 ಮಿಲಿಯನ್ ಕಿಲೋಮೀಟರ್ಸ್ ಇದ್ದಾಗ ಏನಾಗುತ್ತೆ, ಕಡಿಮೆ ಇರುತ್ತೆ. ಸೊ ಯಾವ ವಾಕ್ಯಗಳು ಸರಿಯಾಗಿದ್ದಾವೆ ಅಂದ್ರೆ ಬೋತ್ 1 and 2 ಆರ್ ಕರೆಕ್ಟ್. ಬೋತ್ 1 and 2 ಆರ್ ಕರೆಕ್ಟ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಸೊ ಹೆಚ್ಚಿನ ವಿವರಣೆಗಾಗಿ ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕಗಳನ್ನು ನೋಡಬೇಕಾಗಿ ವಿನಂತಿ. ಓಕೆ, ಥ್ಯಾಂಕ್ ಯು.